ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಫ್ರೆಂಡ್ಸ್ ಜಿಯೋಗ್ರಫಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ, ಅದು ಅರ್ಥಕ್ವೇಕ್ ಅಂತ. ನನ್ನ ಹೆಸರು ಶ್ರೀನಾಥ್ ಪಾಂಡು ಅಂತ. ಇವಾಗ ಅರ್ಥಕ್ವೇಕ್ ಬಗ್ಗೆ ಮುಂದೆ ಬರೆಯೋಣ. ಸೊ ಅರ್ಥಕ್ವೇಕ್ ಬಗ್ಗೆ ನೋಡ್ಬೇಕಂತಂದರೆ ಇದ್ರ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ. ಬ್ಯಾಕ್ಗ್ರೌಂಡ್ ಅಂದರೆ ಏನು, ನಾವು ಒಂದು ಜಿಯೋಮಾರ್ಫಿಕ್ ಪ್ರೊಸೆಸಸ್ ಅಂತ ಒಂದು ಕ್ಲಾಸ್ ಮಾಡಿದ್ವಿ. ಅದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಅಂತ ಒಂದು ಚಾರ್ಟ್ ನೋಡಿದ್ವಿ. ಈ ಕ್ಲಾಸಿಫಿಕೇಷನ್ ಆಫ್ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಅಲ್ಲಿ ನಾವು ಮತ್ತೆ ಎರಡು ಡಿವಿಷನ್ ನೋಡಿದ್ವಿ. ಏನವು ಎರಡು ಡಿವಿಷನ್ ಅಂತಂದರೆ, ಒಂದು ಎಂಡೋಜೆನಿಕ್ ಪ್ರೊಸೆಸ್ಸು, ಇನ್ನೊಂದು ಎಕ್ಸೋಜೆನಿಕ್ ಪ್ರೊಸೆಸಸ್ ಅಂತ. ಈ ಎಂಡೋಜೆನಿಕ್ ಪ್ರೊಸೆಸಸ್ ಅಲ್ಲಿ ಮತ್ತೆ ಏನಪ್ಪ ಅಂದರೆ ಎರಡು ಡಿವಿಷನ್ ನೋಡಿದ್ವಿ. ಸ್ಲೋ ಮೂಮೆಂಟ್ ಪ್ರೊಸೆಸ್ಸು, ಆಮೇಲೆ ಸಡನ್ ಮೂಮೆಂಟು. ಈ ಸ್ಲೋ ಮೂಮೆಂಟಲ್ಲಿ ಏನಪ್ಪ ಅಂತಂದರೆ ಓರೋಜೆನಿಕ್ಕು, ಆಮೇಲೆ ಎಪಿರೋಜೆನಿಕ್ಕು. ಸಡನ್ ಮೂಮೆಂಟಲ್ಲಿ ಮತ್ತೆ ಮೂರು ಕ್ಲಾಸಿಫಿಕೇಷನ್ ನೋಡಿದ್ವಿ. ಒಂದು ಅರ್ಥಕ್ವೇಕು, ಆಮೇಲೆ ವೋಲ್ಕ್ಯಾನೋ, ಆಮೇಲೆ ಸುನಾಮಿ. ಸೊ ಅರ್ಥಕ್ವೇಕ್ ಟಾಪಿಕ್ಕು ಇಲ್ಲಿ ಬರುತ್ತೆ ಬ್ರೋ. ಏನು, ಕ್ಲಾಸಿಫಿಕೇಷನ್ ಆಫ್ ಜಿಯೋಮಾರ್ಫಿಕ್ ಪ್ರೊಸೆಸಲ್ಲಿ, ಎಂಡೋಜೆನಿಕ್ ಪ್ರೊಸೆಸಲ್ಲಿ, ಸಡನ್ ಮೂಮೆಂಟ್ ಪ್ರೊಸೆಸಲ್ಲಿ ಅರ್ಥಕ್ವೇಕ್ ಒಂದು ಟಾಪಿಕ್ ಬರುತ್ತೆ. ಅದನ್ನು ನಾವು ಇವತ್ತು ಅರ್ಥಕ್ವೇಕ್ ನೋಡೋಣ. ಇದು ಎಕ್ಸೋಜೆನಿಕ್ ಪ್ರೊಸೆಸಸ್ನ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಮತ್ತೇನಪ್ಪ ಅಂತಂದರೆ ವೆದರಿಂಗ್ ಬರುತ್ತೆ, ಇಲ್ಲಿ ಮಾಸ್ ಮೂಮೆಂಟ್ ಬರುತ್ತೆ, ಇಲ್ಲಿ ಎರೋಜನಲ್ ಪ್ರೊಸೆಸಸ್ಸು, ಆಮೇಲೆ ಡೆಪಾಸಿಷನಲ್ ಪ್ರೊಸೆಸಸ್. ಇಷ್ಟು ನೋಡಿದ್ವಿ. ಇವತ್ತು ನಮ್ಮ ಫೋಕಸ್ ಏನಪ್ಪ ಅಂತಂದರೆ ಅರ್ಥಕ್ವೇಕಲ್ಲಿ ಇರಬೇಕು. ಎಲ್ಲಿ ಕ್ಲಾಸಿಫಿಕೇಷನ್ ಆಫ್ ಜಿಯೋಮಾರ್ಫಿಕ್ ಪ್ರೊಸೆಸ್ಸಲ್ಲಿ, ಎಂಡೋಜೆನಿಕ್ ಪ್ರೊಸೆಸಸ್ಸಲ್ಲಿ, ಸಡನ್ ಮೂಮೆಂಟ್ ಪ್ರೊಸೆಸಸ್ಸಲ್ಲಿ ಇವತ್ತು ಅರ್ಥಕ್ವೇಕ್ ಟಾಪಿಕ್ ಬಗ್ಗೆ ನೋಡ್ತಾ ಇದ್ವಿ. ಅರ್ಥಕ್ವೇಕ್ ಇದರ ಡೆಫಿನೇಷನ್ ಏನಪ್ಪ ಅಂತಂದರೆ, ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಡ್ಯೂ ಟು ನ್ಯಾಚುರಲ್ ಆ್ಯಂಡ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್. ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಅಂತ ಹೇಳಿದ್ದಾರೆ. ಸರ್ಫೇಸ್ ಅಂತಂತಂದ್ರೇನು, ಕ್ರಸ್ಟೋ ಅಥವಾ ಮ್ಯಾಂಟಲ್ಲೋ ಅಥವಾ ಕೋರೋ, ಇವು ಮೂರು ಇನ್ಕ್ಲೂಡೆಡು ಅಥವಾ ಕ್ರಸ್ಟ್ ಮೆಂಟಲ್ ಬರುತ್ತೆ ಅಂತ. ಸರ್ಫೇಸಸ್ ಅಂತಂತಂದರೆ ಆ್ಯಕ್ಚುಲಿ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಒಂದು ಥಿಯರಿ ಬರುತ್ತೆ. ಆ ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ ಪ್ಲೇಟ್ಸ್ ಅಂತ ಬರ್ತವೆ. ಪ್ಲೇಟ್ಸ್ ಅಂತಂದ್ರೇನು, ಕ್ರಸ್ಟು ಮತ್ತು ಲಿಥೋಸ್ಪಿಯರು. ಈ ಕ್ರಸ್ಟು ಮತ್ತು ಆಸ್ತೋನೋಸ್ಪಿಯರ್ ಕೂಡಿ ಏನಪ್ಪ ಅಂತಂದರೆ ಲಿಥೋಸ್ಪಿಯರ್ ಆಗುತ್ತೆ. ಈ ಲಿಥೋಸ್ಪಿಯರಿಕ್ ಪ್ಲೇಟ್ ಏನಪ್ಪ ಅಂತಂದರೆ ಇದು ಮೂವ್ ಆಗುತ್ತೆ, ಅಂದರೆ ಶೇಕ್ ಆಗುತ್ತೆ. ಯಾವ ಪಾರ್ಟ್ ಶೇಕ್ ಆಗುತ್ತೆ ಅಂದರೆ ಲಿಥೋಸ್ಪಿಯರಿಕ್ ಪ್ಲೇಟ್ ಶೇಕ್ ಆಗುತ್ತೆ ಅಥವಾ ಕ್ರಸ್ಟ್ ಶೇಕ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದೇನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರೋದು ಏನಪ್ಪ ಅಂದರೆ ಅರ್ತ್ ಸರ್ಫೇಸ್ ಯಾವುದಪ್ಪ ಅಂದರೆ ಕ್ರಸ್ಟ್ ಅಥವಾ ಲಿಥೋಸ್ಪಿಯರಿಕ್ ಪ್ಲೇಟು. ಈ ಲಿಥೋಸ್ಪಿಯರು, ಆಸ್ತೋನೋಸ್ಪಿಯರ್ ಇದ್ರ ಬಗ್ಗೆ ಏನಪ್ಪ ಅಂದರೆ ಇಂಟೀರಿಯರ್ ಆಫ್ ಅರ್ತ್ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಡ್ಯೂ ಟು ನ್ಯಾಚುರಲ್ ಆ್ಯಂಡ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್. ನ್ಯಾಚುರಲ್ ಅಂತಂದ್ರೇನು, ಒಂದು ಪ್ಲೇಟ್ ಮೂಮೆಂಟು. ಇವಾಗ ಅದೇ ಪ್ಲೇಟ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದು ಏನಪ್ಪ ಅಂದರೆ ಕ್ರಸ್ಟ್ ಮತ್ತು ಆಸ್ತೋನೋಸ್ಪಿಯರ್ ಕೂಡಿ
ಲಿಥೋಸ್ಪಿಯರ್ ಆಗುತ್ತೆ. ಅದು ಏನಪ್ಪ ಅಂತಂದರೆ ಅದಕ್ಕೆ ಪ್ಲೇಟ್ ಅಂತ ಕರಿತೀವಿ, ಲಿಥೋಸ್ಪಿಯರಿಕ್ ಪ್ಲೇಟ್ ಅಂತ ಕರಿತೀವಿ. ಇದು ಒಂದು ಪ್ಲೇಟ್ ಟೆಕ್ಟಾನಿಕ್ ಮೂಮೆಂಟಿಂದ ಏನಪ್ಪ ಅಂತಂದರೆ ಅರ್ಥಕ್ವೇಕ್ ಆಗುತ್ತೆ. ಮತ್ತು ಯಾವುದಪ್ಪ ಅಂತಂದರೆ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿಯಿಂದ ಆಗುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಅರ್ಥಕ್ವೇಕ್ ಆಗೋದು ಅಂತಂತಂದರೆ ನ್ಯಾಚುರಲ್ ಆ್ಯಕ್ಟಿವಿಟಿ ಅಂದರೆ ಪ್ಲೇಟ್ ಟೆಕ್ಟಾನಿಕ್. ಈ ಪ್ಲೇಟ್ ಟೆಕ್ಟಾನಿಕ್ಕಿಂದನೇ ವೋಲ್ಕ್ಯಾನೋಸ್ ಆಗೋದು. ಅದಕ್ಕೆ ಪ್ಲೇಟ್ ಟೆಕ್ಟಾನಿಕ್ ಇಸ್ ದ ಮೇಜರ್ ರೀಸನ್ ಫಾರ್ ದಿ ಅರ್ಥಕ್ವೇಕ್. ಇದು ನ್ಯಾಚುರಲ್ ಆಗಾಯಿತು. ಈಗ ಆ್ಯಂಥ್ರೋಪೋಜೆನಿಕ್ ಅಂತಂತಂದರೆ ಏನು ಅಂದರೆ ಹ್ಯೂಮನ್ ಮೇಡ್ ಆ್ಯಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಮೈನಿಂಗು, ಡೀಪ್ ಸಿ ಮೈನಿಂಗ್ಸು, ಆಮೇಲೆ ಡೈನಾಮೈಟ್ಸ್ ಯೂಸ್ ಮಾಡೋದು, ಇವೆಲ್ಲ ಏನಪ್ಪ ಅಂದರೆ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸು ಬರುತ್ತೆ. ಅದೇ ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಡ್ಯೂ ಟು ದ ನ್ಯಾಚುರಲ್ ಆ್ಯಂಡ್ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಈಸ್ ನೋನ್ ಆಸ್ ಅರ್ಥಕ್ವೇಕ್. ಇದರಲ್ಲಿ ಈ ಅರ್ಥಕ್ವೇಕ್ ತಿಳ್ಕೊಬೇಕಂತಂದರೆ ನಮಗೆ 3 ಟರ್ಮಿನಾಲಜಿ ಇಂಪಾರ್ಟೆಂಟ್ ಆಗ್ತವೆ. ಅವು ಯಾವ ಟರ್ಮಿನಾಲಜಿ ಅಂತಂದರೆ ಒಂದು ಫೋಕಸ್ಸು, ಆಮೇಲೆ ಎಪಿಸೆಂಟರು, ಆಮೇಲೆ ಸೆಸ್ಮಿಕ್ ವೇವ್ಸು. ಇವಾಗ ಫೋಕಸ್ ಅಂತಂತಂದ್ರೇನು, ಫಾರ್ ಎಕ್ಸಾಂಪಲ್ ಇಲ್ಲೇನು ಮಾಡಿ ಫೋಕಸ್ ಅಂತಂದ್ರೇನು ಒಂದು ಅರ್ತ್ ಸರ್ಫೇಸನ್ನ ತೊಗೋಣ. ಈಗ ಇಲ್ಲಿ ಅರ್ಥಕ್ವೇಕ್ ಒರಿಜಿನೇಟ್ ಆಗುತ್ತೆ, ಇದಕ್ಕೆ ಫೋಕಸ್ ಅಂತ ಕರಿತೀವಿ. ಅಂದರೆ ದ ಪಾಯಿಂಟ್ ಎಟ್ ವಿಚ್ ಅರ್ಥಕ್ವೇಕ್ ಒರಿಜಿನೇಟ್ ಈಸ್ ನೋನ್ ಆಸ್ ಫೋಕಸ್. ಈ ಥರ ವರ್ಟಿಕಲ್ ಏನಪ್ಪ ಅಂತಂತಂದರೆ ಫಸ್ಟ್ ಪ್ರೈಮರಿ ವೇವ್ ಏನಪ್ಪ ಅಂದರೆ ರೀಚ್ ಆಗುತ್ತೆ, ಅದಕ್ಕೆ ಎಪಿಸೆಂಟರ್ ಅಂತ ಕರಿತೀವಿ. ಮತ್ತು ಇಲ್ಲೇನು ಅರ್ಥಕ್ವೇಕ್ ಒರಿಜಿನೇಟ್ ಆಗುತ್ತಲ್ಲ, ಹ್ಯೂಜ್ ಎನರ್ಜಿ ಏನಪ್ಪ ಅಂತಂತಂದರೆ ಬಿಡುಗಡೆ ಮಾಡುತ್ತೆ. ಮತ್ತು ಈ ಎನರ್ಜಿ ಏನಪ್ಪ ಅಂತಂದರೆ ಈ ಹ್ಯೂಜ್ ಎನರ್ಜಿ ಆಲ್ ಡೈರೆಕ್ಷನ್ ಒಳಗೆ ಸ್ಪ್ರೆಡ್ ಆಗುತ್ತೆ. ಅದು ಯಾವ ಫಾರ್ಮಲ್ಲಿ ಏನಪ್ಪ ಅಂತಂದರೆ ವೇವ್ಸ್ ಫಾರ್ಮಲ್ಲಿ. ಇವಕ್ಕೆ ಸೆಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಫೋಕಸ್ಸು, ಎಪಿಸೆಂಟರು, ಆಮೇಲೆ ಸೆಸ್ಮಿಕ್ ವೇವ್ಸು, ಇವು 3 ಟರ್ಮಿನಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಫೋಕಸ್ಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಹೈಪೋಸೆಂಟರ್ ಅಂತ ಕರೀತಾರೆ. ಬಟ್ ನಾವು ಎಪಿಸೆಂಟರ್ ಮತ್ತು ಹೈಪೋಸೆಂಟರ್ ಎರಡೂ ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಫೋಕಸ್ ಅಂತ ನೆನಪಿಟ್ಕೊಳ್ಳಿ, ಒಂದು ಎಪಿಸೆಂಟರ್ ಅಂತ ನೆನಪಿಟ್ಕೊಳ್ಳಿ. ಇನ್ ಕೇಸ್ ಹೈಪೋಸೆಂಟರ್ ಅಂತ ಕೇಳಿದ್ರೆ ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಅಂದರೆ ಒಂದು ಕನ್ಫ್ಯೂಷನ್ ಉಳಿಯಲ್ಲ. ಹೈಪೋಸೆಂಟರ್ ಯಾವುದು, ಎಪಿಸೆಂಟರ್ ಯಾವುದು ಅಂತ ಇವೆರಡೇ ನೆನಪಿಟ್ಕೊಳ್ಳಿ, ಫೋಕಸ್ಸು ಮತ್ತು ಎಪಿಸೆಂಟರ್. ಹೈಪೋಸೆಂಟರ್ ಕೇಳಿದ್ರು ನಾವು ಇಟ್ಕೊಂಡಿದ್ದು ನೆನಪು ಎರಡೇ, ಫೋಕಸ್ ಮತ್ತು ಎಪಿಸೆಂಟ್ರು. ಹೈಪೋಸೆಂಟರ್ ಇನ್ ಕೇಸ್ ಎಕ್ಸಾಮಲ್ಲಿ ಫೋಕಸ್ ಬದಲು ಹೈಪೋಸೆಂಟರ್ ಕೊಟ್ಟರೆ ಇದು ಫೋಕಸ್ ಅಂತ ನಾವು ಈಸಿಯಾಗಿ ಅಲ್ಲಿ ಅರ್ಥ ಮಾಡ್ಕೋಬೋದು. ಇಲ್ಲದ್ರೆ ನಾವು ಹೈಪೋಸೆಂಟರು ಎಪಿಸೆಂಟರ್ ಅಂತಲೇ ನೆನಪಿಟ್ಕೊಂಡ್ರೆ ಎರಡರಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೈಪೋಸೆಂಟರ್ ಅಥವಾ ಕೆಳಗೆ ಎಪಿಸೆಂಟರ್ ಅಂತ ಹಿಂಗೆ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಫೋಕಸ್ ಅಂತ ನೆನಪಿಟ್ಕೊಳ್ಳಿ, ಇಲ್ಲಿ ಎಪಿಸೆಂಟರ್ ಅಂತ ನೆನಪಿಟ್ಕೊಳ್ಳಿ. ಫೋಕಸ್ ಇಟ್ ಈಸ್ ಅ ಪಾಯಿಂಟ್ ವಿದಿನ್ ದ ಅರ್ತ್. ನಾವು ಅರ್ತ್ ಒಳಗೆ ವಿದಿನ್ ದ ಅರ್ತ್ ಏನಪ್ಪ ಅಂದರೆ ನಾವು ಇಲ್ಲಿ ಒಂದು ಡಯಾಗ್ರಾಮ್ ನೋಡಿದ್ವಲ್ಲ, ವಿದಿನ್ ದ ಅರ್ತ್ ಪಾಯಿಂಟ್ ಇರುತ್ತೆ. ವಿದಿನ್ ವೇರ್ ಅರ್ಥಕ್ವೇಕ್ ಒರಿಜಿನೇಟ್ಸ್, ಎಲ್ಲಿ ಅರ್ಥಕ್ವೇಕ್ ಒರಿಜಿನೇಟ್ ಆಗಿದೆ ಅದಕ್ಕೆ ಫೋಕಸ್ ಅಂತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಹೈಪೋಸೆಂಟರ್. ಬಟ್ ನೀವೇನಪ್ಪ ಅಂದರೆ ಒಂದನ್ನೇ ನೆನಪಿಟ್ಕೊಳ್ಳಿ, ಫೋಕಸ್ ಅಂತ. ನೆಕ್ಸ್ಟು ಎಪಿಸೆಂಟರು. ಈ ಎಪಿಸೆಂಟರ್ ಏನಪ್ಪ ಅಂದರೆ ಇಟ್ ಈಸ್ ಅ ಪಾಯಿಂಟ್ ಆನ್ ಅರ್ತ್ ಸರ್ಫೇಸ್ ಅಟ್ ವಿಚ್ ಪ್ರೈಮರಿ ವೇವ್ಸ್ ರೀಚಸ್ ಫಸ್ಟ್. ಇದರಿಂದ ಏನಪ್ಪ ಅಂತಂದರೆ ಇಲ್ಲೇನು ಫೋಕಸ್ ಸ್ಟಾರ್ಟ್ ಆಗುತ್ತಲ್ಲ, ಫೋಕಸ್ ಏನು ಒರಿಜಿನೇಟ್ ಆಗುತ್ತಲ್ಲ, ಇದರಿಂದ ಏನಪ್ಪ ಅಂದರೆ ವೇವ್ಸ್ ಬಿಡುಗಡೆ ಆಗ್ತಾವೆ. ಇವು ವೇವ್ಸ್ ಬಿಡುಗಡೆ ಆಗಿದ್ದು ಫಸ್ಟ್ ಪ್ರೈಮರಿ ವೇವ್ಸ್ ಏನಪ್ಪ ಅಂದರೆ ಎಲ್ಲಿ ರೀಚ್ ಆಗುತ್ತಲ್ಲ ಅದಕ್ಕೆ ಎಪಿಸೆಂಟರ್ ಅಂತ ಕರಿತೀವಿ. It is a point on earth surface at which primary wave reaches first. It is located vertically above the focus. ಮತ್ತು ಇದು ಎಪಿಸೆಂಟರ್ ಎಲ್ಲಿ ಏನಪ್ಪ ಅಂತಂದರೆ ಫೋಕಸ್ ವರ್ಟಿಕಲ್ಲಿ ಅಬೋನೇ ಏನಪ್ಪ ಅಂತಂದರೆ ಇದು ಲೊಕೇಟೆಡ್ ಇರುತ್ತೆ. ನೆಕ್ಸ್ಟು ಸೆಸ್ಮಿಕ್ ವೇವ್ಸ್ ಅಂತ. ಡ್ಯೂರಿಂಗ್ ಅರ್ತ್ ಕ್ವೇಕ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಆ್ಯಟ್ ಫೋಕಸ್. ಎಲ್ಲಿ ಫೋಕಸಲ್ಲಿ ರಿಲೀಸ್ ಆಗುತ್ತೆ. ಟ್ರಾವೆಲ್ಸ್ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್. ಮತ್ತು ಇದು ಎಲ್ಲ ಡೈರೆಕ್ಷನಲ್ಲಿ ಏನಪ್ಪ ಅಂತಂದರೆ ಹರಡುತ್ತೆ ಇನ್ ದ ಫಾರ್ಮ್ ಆಫ್ ವೇವ್. ಇದಕ್ಕೆ ಸೆಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಇವು 3 ಟರ್ಮಿನಾಲಜಿ ನಿಮಗೆ ಗೊತ್ತಿರಬೇಕು, ಫೋಕಸ್ಸು, ಎಪಿಸೆಂಟರ್ ಮತ್ತು ಸೆಸ್ಮಿಕ್ ವೇವ್ಸು. ಇವಾಗ ಡಯಾಗ್ರಾಮಲ್ಲಿ ನೋಡೋಣ. ಇದು ಫಾಲ್ಟ್ ಏನಂತಂದರೆ ಸೆಸ್ಮಿಕ್ ವೇವ್ಸ್ ಮತ್ತು ಎಪಿಸೆಂಟರ್ ಡಯಾಗ್ರಾಮು. ಇದರಲ್ಲಿ ಫಾಲ್ಟ್ ಟ್ರೇಸ್ ಅಂತ ಕೊಟ್ಟಾರೆ, ಫಾಲ್ಟ್ ಸ್ಕ್ರ್ಯಾಪ್ ಅಂತ ಕೊಟ್ಟಾರೆ. ಇದು ಫಾಲ್ಟ್ ಅಂತ ಯಾಕೆ ಕೊಟ್ಟಾರೆ ಅಂತಂದರೆ ಫಾಲ್ಟ್ ಈಸ್ ದಿ ರೀಸನ್ ಫಾರ್ ದಿ ಅರ್ಥಕ್ವೇಕ್. ಇಲ್ಲಿ ಈ ಡಯಾಗ್ರಾಮಲ್ಲಿ ಏನಪ್ಪ ಅಂದರೆ ಫಾಲ್ಟಿಂಗ್ ಈಸ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ಮೇಷನ್ ಆಫ್ ಅರ್ಥಕ್ವೇಕ್. ಇದು ಪ್ಲೇಟ್ ಟೆಕ್ಟಾನಿಕ್ಸ್ ಒಳಗೆ ಬತ್ತಂತಾನೆ ನಾವು ಕಲಿತೀವಿ. ಪ್ಲೇಟ್ ಟೆಕ್ಟಾನಿಕ್ಸ್ ಒಳಗಡೆ ಪ್ಲೇಟ್ ಮೂಮೆಂಟ್ಸ್ ಬರುತ್ತೆ.
ಇದರಲ್ಲಿ ಕನ್ವರ್ಜೆಂಟು ಮತ್ತು ಡೈವರ್ಜೆಂಟ್ ಮೂಮೆಂಟ್ಸ್ ಬರುತ್ತೆ. ಏನು ಜಾಸ್ತಿ ಅರ್ಥಕ್ವೇಕ್ಸ್ ಯಾವ ಇದರಿಂದ ಫಾರ್ಮ್ ಆಗೋದು ಅಂತಂದರೆ ಕನ್ವರ್ಜೆಂಟಲ್ಲೂ ಆಗುತ್ತೆ, ಡೈವರ್ಜೆಂಟಲ್ಲೂ ಆಗುತ್ತೆ. ಇದು ಇಲ್ಲೇನಾಗುತ್ತೆ ಅಂತಂದರೆ ಇದು ಬ್ಲಾಕ್ ಫಾರ್ಮೇಷನ್ ಅಂತ ಕರಿತೀವಿ. ಅಂದರೆ ಮೌಂಟೇನ್ ಹೆಂಗೆ ಫಾರ್ಮ್ ಆಗುತ್ತೆ ಹಾಗೆ ಪ್ಲೇಟ್ಯೂಸ್ ಫಾರ್ಮ್ ಆಗುತ್ತಲ್ಲ, ಅದೇ ಬ್ಲಾಕ್ ಫಾರ್ಮೇಷನ್ ಮಾಡೋದ್ನಾಗ ಇದು ಇಲ್ಲಿ ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಇಲ್ಲಿ ಇದು ಕನ್ವರ್ಜೆಂಟ್ ಒಳಗಡೆ ಮತ್ತು ಕಾಂಟಿನೆಂಟ್ ಕನ್ವರ್ಜೆಂಟ್ ಬರುತ್ತೆ, ಓಷನ್ ಕಾಂಟಿನೆಂಟ್ ಕನ್ವರ್ಜೆಂಟ್ ಬರುತ್ತೆ, ಓಷನಿಕ್ ಕನ್ವರ್ಜೆನ್ಸ್ ಬರುತ್ತೆ. ಇದು ಅಂದರೆ ಬೇರೆ ಕನ್ವರ್ಜೆನ್ಸ್ ಆಗೋ ಟೈಮಲ್ಲಿ ಏನಪ್ಪ ಅಂದರೆ ಅರ್ಥಕ್ವೇಕ್ ಫಾರ್ಮ್ಸ್ ಆಗ್ತವೆ. ಈ ಅರ್ಥಕ್ವೇಕ್ ಫಾರ್ಮ್ ಆಗ್ಬೇಕಂತಂದರೆ ಇವೇನು ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಬಟ್ ನಿಮ್ಗೆ ಒಂದು ಬ್ಯಾಕ್ಗ್ರೌಂಡ್ ಇರಲಿ ಅಂತ ನಾನು ಹೇಳಿದ್ದು. ಪ್ಲೇಟ್ ಟೆಕ್ನಾನಿಕ್ಸು, ಪ್ಲೇಟ್ ಮೂಮೆಂಟು, ಕನ್ವರ್ಜೆಂಟು, ಡೈವರ್ಜೆಂಟು, ಪ್ಲೇಟ್ ಬೌಂಡ್ರೀಸ್ ಅಂತ. ಇಲ್ಲಿ ಇವಾಗ ನಾವೇನು ನೋಡ್ತಾ ಇದ್ದೀವಿ, ಸೆಸ್ಮಿಕ್ ವೇವ್ ಮತ್ತು ಎಪಿಸೆಂಟರ್ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ಫೋಕಸ್ಸು ಇಲ್ಲಿ ಏನಪ್ಪ ಅಂದರೆ ಅರ್ಥಕ್ವೇಕ್ ಒರಿಜಿನೇಟ್ ಆಯಿತು. ಈ ಅರ್ಥಕ್ವೇಕ್ ಒರಿಜಿನೇಟ್ ಆಗಿದ್ದಕ್ಕೆ ಏನಪ್ಪ ಅಂತಂದರೆ ಇವು ವೇವ್ಸ್ ಫಾರ್ಮ್ ಅದು, ಅಂದರೆ ಹೈ ಎನರ್ಜಿ ವೇವ್ಸ್ ಫಾರ್ಮ್ ಅದು. ಇದಕ್ಕೆ ನಾವು ಸೆಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಆಮೇಲೆ ವರ್ಟಿಕಲಿ ಅವು ಏನಪ್ಪ ಅಂತಂದರೆ ಎಪಿಸೆಂಟರ್ ಇರುತ್ತೆ. ಇದು ಸೆಸ್ಮಿಕ್ ವೇವ್ಸು, ಫೋಕಸ್ ಮತ್ತು ಎಪಿಸೆಂಟ್ರು. ನೆಕ್ಸ್ಟು ಅರ್ಥಕ್ವೇಕ್ಸ್ ಆರ್ ಆಲ್ಸೋ ನೋನ್ ಆಸ್ ಸೆಸ್ಮಿಕ್ ವೇವ್ಸ್. ಈ ಅರ್ಥಕ್ವೇಕ್ ವೇವ್ಸ್ಗೆ ನಾವು ಇನ್ನೊಂದು ಹೆಸರು ಏನಪ್ಪ ಅಂದರೆ ಸೆಸ್ಮಿಕ್ ವೇವ್ಸ್. ಈ ಸೆಸ್ಮಿಕ್ ವೇವ್ಸಲ್ಲಿ ಟೈಪ್ಸ್ ಬರ್ತವೆ, ಟೈಪ್ಸ್ ಆಫ್ ಸೆಸ್ಮಿಕ್ ವೇವ್ಸು. ಈ ಟೈಪ್ಸ್ ಆಫ್ ಸೆಸ್ಮಿಕ್ ವೇವ್ಸಲ್ಲಿ ಒಂದು ಬಾಡಿ ವೇವ್ ಬರುತ್ತೆ ಮತ್ತು ಸರ್ಫೇಸ್ ವೇವ್ ಬರುತ್ತೆ. ಬಾಡಿ ವೇವ್ ಅಂತಂತಂದರೆ ಅರ್ತ್ ಸರ್ಫೇಸ್ ಮೇಲೆ ಏನಪ್ಪ ಅಂತಂದರೆ ಅರ್ತ್ ಬಾಡಿ ಮೇಲೆ ಏನಾದರೂ ಫ್ಲೋ ಆಗ್ತಿತ್ತು ಅಂದರೆ ಅದಕ್ಕೆ ಬಾಡಿ ವೇವ್ ಅಂತ ಕರಿತೀವಿ. ಅರ್ತ್ ಒಳಗಡೆ ಏನಾದರೂ ಇದು ವೇವ್ಸ್ ಫಾರ್ಮ್ ಆಗ್ತಾ ಇತ್ತು ಅಂತಂದರೆ ಬಾಡಿ ವೇವ್ಸ್ ಅಂತ ಕರಿತೀವಿ. ಸರ್ಫೇಸ್ ವೇವ್ ಅಂದರೆ ಅರ್ತ್ ಸರ್ಫೇಸ್ ಮೇಲೆ ಏನೋ ಅಂದರೂ ಇವು ವೇವ್ಸ್ ಏನಪ್ಪ ಅಂದರೆ ಮೂವ್ಮೆಂಟ್ ಆಗ್ತಾಯಿತ್ತು ಅಂದರೆ ಸರ್ಫೇಸ್ ವೇವ್ ಅಂತ ಕರಿತೀವಿ. ಈ ಬಾಡಿ ವೇವ್ಸನ್ನ ಮತ್ತೆ ಡಿವೈಡ್ ಮಾಡ್ತಾರೆ. ಒಂದು ಪ್ರೈಮರಿ ವೇವ್ ಮತ್ತು ಸೆಕೆಂಡರಿ ವೇವ್. ಆಮೇಲೆ ಸರ್ಫೇಸ್ ವೇವ್ನ ಲವ್ ವೇವ್ ಮತ್ತು ರೇಲಿಂಗ್ ವೇವ್ ಅಂತ ಡಿವೈಡ್ ಮಾಡ್ತಾರೆ. ಸೊ ಬಾಡಿ ವೇವ್ಸಲ್ಲಿ ಪ್ರೈಮರಿ ವೇವ್ಸು, ಸೆಕೆಂಡರಿ ವೇವ್ಸ್ ಮತ್ತು ಲವ್ ವೇವ್ ಮತ್ತು ರೇಲಿಂಗ್ ವೇವ್, ಸರ್ಫೇಸ್ ವೇವ್ಸಲ್ಲಿ ನಾವು ಡಿಟೇಲ್ಡಾಗಿ ನೋಡೋಣ. ಇವಾಗ ಬಾಡಿ ವೇವ್ಸ್ ಅಂತಂದರೆ ಏನು? ಸೆಸ್ಮಿಕ್ ವೇವ್ಸ್ ದೋಸ್ ಒರಿಜಿನೇಟ್ ಆ್ಯಂಡ್ ಟ್ರಾವೆಲ್ಸ್ ವಿದಿನ್ ಬಾಡಿ. ಅಂದರೆ ವಿದಿನ್ ಬಾಡಿ ಏನು ಟ್ರಾವೆಲ್ ಆಗ್ತಾವಲ್ಲ ಅದಕ್ಕೆ ನಾವು ಇದು ಬಾಡಿ ವೇವ್ಸ್ ಅಂತ ಕರಿತೀವಿ. ಈ ಬಾಡಿ ವೇವ್ಸ್ನ ಎರಡು ಡಿವಿಷನ್ ಮಾಡ್ತಾರೆ, ಒಂದು ಪ್ರೈಮರಿ ವೇವ್ ಮತ್ತು ಸೆಕೆಂಡರಿ ವೇವ್. ಪ್ರೈಮರಿ ವೇವ್ ಅಂತಂದ್ರೇನು? ಅದೇ ಬಾಡಿ ವೇವ್ಸ್ ಇನ್ಕ್ಲೂಡ್ಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇವ್. ಪ್ರೈಮರಿ ವೇವ್ಸು ಇಟ್ ರೀಚಸ್ ಅರ್ತ್ ಸರ್ಫೇಸ್ ಫಸ್ಟ್, ಹೆನ್ಸ್ ನೋನ್ ಆಸ್ ಪ್ರೈಮರಿ ವೇವ್. ಇಲ್ಲೇನಪ್ಪ ಅಂತಂದರೆ ಇದು ಬಾಡಿ ವೇವ್ಸಲ್ಲಿ ಇಲ್ಲಿ ಫೋಕಸಲ್ಲಿ ಏನಪ್ಪ ಅಂತಂದರೆ ವೇವ್ಸ್ ಫಾರ್ಮ್ ಆಗುತ್ತೆ. ಇದು ಪ್ರೈಮರಿ ವೇವ್ ಅಂತಂದರೆ ಫಸ್ಟ್ ವೇವ್ ರೀಚ್ ಆಗುತ್ತಲ್ಲ ಸರ್ಫೇಸಿಗೆ, ಅದಕ್ಕೆ ಪ್ರೈಮರಿ ವೇವ್ ಅಂತ ಕರಿತೀವಿ. ಇಟ್ ರೀಚಸ್ ಅರ್ತ್ ಸರ್ಫೇಸ್ ಫಸ್ಟ್, ಹೆನ್ಸ್ ನೋನ್ ಆಸ್ ಪ್ರೈಮರಿ ವೇವ್. ಅಂದರೆ ಬಾಡಿ ವೇವ್ ಅಂತಂದರೆ ಒಳಗಡೆ ಇರೋದ್ರಿಂದ ಬಾಡಿ ವೇವ್ ಅಂತ ಕರಿತೀವಿ. ಅದರಲ್ಲಿ ಏನಪ್ಪ ಅಂದರೆ ಪ್ರೈಮರಿ ವೇವ್ ಅಂತಂದರೆ ಈ ವೇವು ಫಸ್ಟ್ ಏನಪ್ಪ ಅಂದರೆ ಅರ್ತ್ ಸರ್ಫೇಸಿಗೆ ರೀಚ್ ಆಗೋದಕ್ಕೆ ಇದಕ್ಕೆ ನಾವು ಪ್ರೈಮರಿ ವೇವ್ ಅಂತ ಕರಿತೀವಿ. ಇವಾಗ ಪ್ರೈಮರಿ ವೇವ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಾರ್ಟೆಂಟು. ಯಾಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಾರ್ಟೆಂಟ್ ಅಂತಂದರೆ ಪ್ರೈಮರಿ ವೇವ್ ಮತ್ತು ಸೆಕೆಂಡರಿ ವೇವ್ ಡಿಫ್ರೆನ್ಸ್ ನೋಡ್ಬೇಕಂದ್ರೆ ಇದು ಪ್ರೈಮರಿ ವೇವ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಾರ್ಟ್ ಆಗುತ್ತೆ. ಒಂದು ಪ್ರೈಮರಿ ವೇವ್ ಏನಪ್ಪ ಅಂದರೆ ಫಾಸ್ಟರ್ ಟ್ರಾವೆಲಿಂಗ್ ಸೆಸ್ಮಿಕ್ ವೇವ್ಸ್. ಅಂದರೆ ಈಗ ಸೆಸ್ಮಿಕ್ ವೇವ್ಸ್ ಒಳಗೆ ಯಾವ್ಯಾವ ವೇವ್ಸ್ ಬರ್ತಾವಲ್ಲ, ಒಂದೇನಪ್ಪ ಅಂತಂತಂದರೆ ಪ್ರೈಮರಿ ವೇವ್ ಬರುತ್ತೆ, ಸೆಕೆಂಡರಿ ವೇವ್ ಬರುತ್ತೆ, ಆಮೇಲೆ ಲವ್ ವೇವ್ ಬರುತ್ತೆ, ರೇಲಿಂಗ್ ವೇವ್ ಬರುತ್ತೆ. ಇವೆಲ್ಲದರಲ್ಲಿ ಏನಪ್ಪ ಅಂತಂದರೆ ಫಾಸ್ಟೆಸ್ಟ್ ಯಾವುದಪ್ಪ ಅಂದರೆ ಪ್ರೈಮರಿ ವೇವ್. ಇಟ್ ಈಸ್ ಅ ಫಾಸ್ಟೆಸ್ಟ್ ಟ್ರಾವೆಲಿಂಗ್ ಸೆಸ್ಮಿಕ್ ವೇವ್ಸ್, ಟ್ರಾವೆಲ್ಸ್ ಥ್ರೂ ಆಲ್ 3 ಮೀಡಿಯಮ್. ಇದೇನಪ್ಪ ಅಂದರೆ ಎಲ್ಲ 3 ಮೀಡಿಯಮಿಂದ ಪಾಸ್ ಆಗುತ್ತೆ. ಯಾವ್ಯಾವ ಮೀಡಿಯಮ್ಪ ಅಂತಂದರೆ ಸಾಲಿಡು, ಲಿಕ್ವಿಡು, ಗ್ಯಾಸು. ಈ ಥರ ಇದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಮತ್ತು ಇದು ಇಂಪಾರ್ಟೆಂಟು. ಇದರಿಂದ ಶಾಡೋ ಝೋನ್ ಏನಂತಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಈ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇದು ಕನ್ಸಿಸ್ಟ್ ಮ್ಯಾಕ್ಸಿಮಮ್ ಎನರ್ಜಿ ಆ್ಯಂಡ್ ಫ್ರೀಕ್ವೆನ್ಸಿ ಬಟ್ ಲೆಸ್ಸರ್ ವೇವ್ ಲೆಂತ್. ಒಂದು ವೇವ್ಸ್ ಕಲಿಬೇಕಂತಂದರೆ ವೇವ್ಸು ಒಂದು ಹೈ ಎನರ್ಜಿ ವೇವ್ಸ್ ಇರುತ್ತೆ. ಹೈ ಎನರ್ಜಿ ವೇವ್ಸ್ ಏನಾಗುತ್ತೆ ಅಂತಂದರೆ ಹೈ ಎನರ್ಜಿ ಇರಬೇಕಂತಂದರೆ ಇವೆರಡು ವೇವ್ ಲೆಂತ್ ಕಡಿಮೆ ಇರಬೇಕು. ವೇವ್ ಲೆಂತ್ ಅಂತಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕ್ರಸ್ಟ್ ಆರ್ 2 ಟ್ರಫ್. 2 ಕ್ರಸ್ಟ್ ಅಥವಾ 2 ಟ್ರಫ್ ಮಧ್ಯೆ ಇರೋ ಡಿಸ್ಟೆನ್ಸಿಗೆ ವೇವ್ ಲೆಂತ್ ಅಂತ ಕರಿತೀವಿ. ಇದು ವೇವ್ ಲೆಂತ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಎನರ್ಜಿ ಹೈ ಇರುತ್ತೆ ಮತ್ತು ಫ್ರೀಕ್ವೆನ್ಸಿ ಹೈ ಇರುತ್ತೆ. ಇದು ಒನ್ ಟೈಪ್ ಆಫ್ ವೇವ್ ಲೆಂತ್ ಕಡಿಮೆ ಇತ್ತು ಅಂತಂದರೆ. ಇನ್ನೊಂದು ವೇವ್ಸ್ ಬರುತ್ತೆ, ಇಲ್ಲೇನಪ್ಪ ಅಂತಂದರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಎನರ್ಜಿ ಕಡಿಮೆ ಇರುತ್ತೆ ಮತ್ತು ಫ್ರೀಕ್ವೆನ್ಸಿನೂ
ಕಡಿಮೆ ಇರುತ್ತೆ. ಇವಾಗ ಪ್ರೈಮರಿ ವೇವ್ ಕಲಿತಾ ಇದ್ದೀವಿ. ಪ್ರೈಮರಿ ಏನಪ್ಪ ಅಂದರೆ ಫಾಸ್ಟ್ ಇರುತ್ತೆ ಅಂದರೆ ಜಾಸ್ತಿ ಎನರ್ಜಿ ಇರುತ್ತೆ. ಜಾಸ್ತಿ ಎನರ್ಜಿ ಇತ್ತಂದರೆ ಫ್ರೀಕ್ವೆನ್ಸಿನೂ ಜಾಸ್ತಿ ಅಂತಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ವೇವ್ ಲೆಂತ್ ಇಷ್ಟೇ ಕಡಿಮೆ ಇರುತ್ತೆ. ಅಂದರೆ ಎಷ್ಟು ಕಡಿಮೆ ವೇವ್ ಲೆಂತ್ ಇರುತ್ತೆ ಅಷ್ಟು ಎನರ್ಜಿ ಫಾಸ್ಟ್ ಇರುತ್ತೆ. ಅದೇ ಎಷ್ಟೇ ಜಾಸ್ತಿ ನಾವು ವೇವ್ ಲೆಂತ್ ಜಾಸ್ತಿ ಇರುತ್ತಲ್ಲ ಅಷ್ಟು ಎನರ್ಜಿ ಕಡಿಮೆ ಇರುತ್ತೆ. ಇದನ್ನು ಇತರ ಕ್ಯಾರೆಕ್ಟರಿಸ್ಟಿಕ್ ಅಂತಂದರೆ ಕನ್ಸಿಸ್ಟ್ ಮ್ಯಾಕ್ಸಿಮಮ್ ಎನರ್ಜಿ ಆ್ಯಂಡ್ ಫ್ರೀಕ್ವೆನ್ಸಿ ಬಟ್ ಲೆಸ್ಸರ್ ವೇವ್ ಲೆಂತ್. ಇವಾಗ ಗೊತ್ತಿರೋದು ಮ್ಯಾಕ್ಸಿಮಮ್ ಎನರ್ಜಿ ಕನ್ಸಿಸ್ಟ್ ಆಗಿರುತ್ತೆ ಮತ್ತು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಕನ್ಸಿಸ್ಟ್ ಆಗಿರುತ್ತೆ, ಬಟ್ ಲೆಸ್ಸರ್ ಏನಪ್ಪ ಅಂದರೆ ವೇವ್ ಲೆಂತ್ ಇರುತ್ತೆ. ಇಟ್ಸ್ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್, ಪ್ರೈಮರಿ ವೇವ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಇದ್ವಿ. ಇಟ್ಸ್ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ವೈಬ್ರೇಷನ್ ಆಫ್ ಮೀಡಿಯಮ್ ಪಾರ್ಟಿಕಲ್ಸ್ ಆರ್ ಪ್ಯಾರಲಲ್ ಆರ್ ಆನ್ ಸೇಮ್ ಡೈರೆಕ್ಷನ್ ಈಸ್ ನೋನ್ ಆಸ್ ಲಾಂಗಿಟ್ಯೂಡ್ನಲ್. ಇವಕ್ಕೇನಪ್ಪ ಅಂದರೆ ಪ್ರೈಮರಿ ವೇವ್ಸು ಲಾಂಗಿಟ್ಯೂಡ್ನಲ್ ಆಗಿರುತ್ತೆ ಅಂತಂದ್ರೇನು, ಇವಾಗ ಇದೊಂದು ಮೀಡಿಯಮಲ್ಲಿ ವೇವ್ ಫಾರ್ಮ್ ಆಗಿದೆ. ಈ ಮೀಡಿಯಮ್ ಏನಪ್ಪ ಅಂತಂದರೆ ಇದರ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನು ಮತ್ತು ಇನ್ ಕೇಸ್ ಇದ್ರ ಪಾರ್ಟಿಕಲ್ಸ್ ಇರ್ತಾವಲ್ಲ ಇದು ಒಂದೇ ಡೈರೆಕ್ಷನಲ್ಲಿ ಇರುತ್ತೆ. ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನು ಮತ್ತು ಪಾರ್ಟಿಕಲ್ ಡೈರೆಕ್ಷನು ಒಂದೇ ಇದರಲ್ಲಿರುತ್ತೆ. ಅದಕ್ಕೆ ಏನಪ್ಪ ಅಂದರೆ ಲಾಂಗಿಟ್ಯೂಡ್ನಲ್ ವೇವ್ ಅಂತ ಕರಿತೀವಿ. ಈ ಥರ ಆಗೋದೆಲ್ಲಪ್ಪ ಅಂತಂದರೆ ಕಾಂಪ್ರೆಷನ್ ಮತ್ತು ರೇರ್ಫ್ರಾಕ್ಷನ್. ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟು ಅಂದರೆ ಇದರಲ್ಲಿ ವೇವ್ ಫಾರ್ಮ್ ಆಗಿತ್ತು ಅಂತಂದರೆ ಇದರ ವೇವ್ ಡೈರೆಕ್ಷನು ಒಂದೇ ಕಡೆ ಇರುತ್ತೆ. ಈ ಥರ ಒಂದೇ ಡೈರೆಕ್ಷನಲ್ಲಿ ಈ ಥರನೇ ಹೋಗ್ತಾ ಇರುತ್ತೆ. ಮತ್ತು ಇದರಲ್ಲಿ ಏನು ಪಾರ್ಟಿಕಲ್ ಇರುತ್ತಲ್ಲ ಇದು ಇದೇ ಡೈರೆಕ್ಷನಲ್ಲಿ ಹೋಗುತ್ತೆ. ಅದಕ್ಕೆ ಲಾಂಗಿಟ್ಯೂಡ್ನಲ್ ವೇವ್ ಅಂತ ಕರಿತೀವಿ. ಇನ್ನೊಂದು ಥರ ವೇವ್ ಬರ್ತಂದರೆ ಟ್ರಾನ್ಸ್ವರ್ಸ್ ವೇವ್ ಅಂತ ಬರುತ್ತೆ. ಇಲ್ಲೇನಪ್ಪ ಅಂತಂದರೆ ಇದು ವೇವ್ ಡೈರೆಕ್ಷನ್ ಈ ಥರ ಇರುತ್ತೆ, ಅಂದರೆ ವೇವ್ ಈ ಥರ ಮೂವ್ ಆಗ್ತಾ ಇದೆ. ಬಟ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದರೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಪಾರ್ಟಿಕಲ್ ಇತ್ತಂದರೆ ಇಲ್ಲಿ ಮೇಲೆ ಕೆಳಗಡೆ ಈ ಥರ ಮೂವ್ ಆಗುತ್ತೆ. ಇದಕ್ಕೆ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಇವಾಗ ಪ್ರೈಮರಿ ವೇವ್ ಎದಕ್ಕೆ ಎಕ್ಸಾಂಪಲ್ಪ ಅಂತಂತಂದರೆ ಲಾಂಗಿಟ್ಯೂಡ್ನಲ್ ವೇವ್ಗೆ ಎಕ್ಸಾಂಪಲ್. ಯಾಕಂದರೆ ಡೈರೆಕ್ಷನ್ ಆಫ್ ವೇವ್ ಮತ್ತು ಪಾರ್ಟಿಕಲ್ ಮೂಮೆಂಟು ಒಂದೇ ಡೈರೆಕ್ಷನಲ್ಲಿ ಇರೋದ್ರಿಂದ ಲಾಂಗಿಟ್ಯೂಡ್ನಲ್ ವೇವ್ಗೆ ಎಕ್ಸಾಂಪಲ್ ಆಗುತ್ತೆ ಇದು. ಇವಾಗ ಪ್ರೈಮರಿ ವೇವ್ ಮತ್ತು ಸೆಕೆಂಡ್ರಿ ವೇವ್ ನೋಡಿದ್ವಲ್ಲ ಅದರ ಇಂಪಾರ್ಟೆನ್ಸ್ ಇಲ್ಲಿ ಬರುತ್ತೆ. ಏನು ಪ್ರೈಮರಿ ವೇವ್ ಏನಪ್ಪ ಅಂತಂದರೆ ಆಲ್ 3 ಮೀಡಿಯಮಿಂದ ಮೂವ್ ಆಗುತ್ತೆ. ಇದು ಸೆಕೆಂಡ್ರಿ ವೇವ್ ಏನಪ್ಪ ಅಂತಂದರೆ ಇದು ಓನ್ಲಿ ಸಾಲಿಡ್ ಮೀಡಿಯಮ್. ಇವೆರಡು ಯಾಕೆ ಇಂಪಾರ್ಟೆಂಟ್, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಾವು ಇಂಟೀರಿಯರ್ ಆಫ್ ಅರ್ತ್ ಕಲಿಬೇಕಾಗಿತ್ತು ಅಂತಂದರೆ ಇವು ವೇವ್ಸ್ ಇಂಪಾರ್ಟೆಂಟ್ ಆಗ್ತವೆ. ಅದರಲ್ಲಿ ಒಂದು ಶಾಡೋ ಝೋನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಅಂದರೆ ನಮ್ಮ ಅರ್ತು ಸಾಲಿಡಿನಿಂದ ಫಾರ್ಮ್ ಆಗೈತೆ ಅಥವಾ ಲಿಕ್ವಿಡಿಂದ ಫಾರ್ಮ್ ಆಗೈತವ ಇದು ಗೊತ್ತಾಗಬೇಕಂದ್ರೆ ಈ ವೇವ್ಸಿಂದನೂ ಕಂಡುಹಿಡಿತೀವಿ. ಅದೇ ಇದು ಶಾಡೋ ಝೋನು. ಇದು ನೋಡೋಣ. ನಾವು ಇಂಟೀರಿಯರ್ ಆಫ್ ಅರ್ತ್ ಕಲಿಯುವಾಗ ಏನು ನೋಡಿದ್ವಿ ಅಂತಂದರೆ ಕ್ರಸ್ಟು, ಅಪ್ಪರ್ ಮ್ಯಾಂಟಲು, ಲೋವರ್ ಮ್ಯಾಂಟಲು, ಔಟರ್ ಕೋರು, ಇನ್ನರ್ ಕೋರು ಇಷ್ಟು ನೋಡಿದ್ವಿ. ಇದು ಕ್ರಸ್ಟು, ಅಪ್ಪರ್ ಮ್ಯಾಂಟಲು, ಲೋವರ್ ಮ್ಯಾಂಟಲು, ಔಟರ್ ಕೋರು, ಇನ್ನರ್ ಕೋರು. ಇವಾಗ ಪ್ರೈಮರಿ ವೇವ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಪ್ರೈಮರಿ ವೇವು ಆಲ್ 3 ಮೀಡಿಯಮಿಂದ ಪಾಸ್ ಆಗುತ್ತೆ. ಆದರೆ ನಮಗೆ ಈ ವೇವ್ಸಿಂದನೇ ಗೊತ್ತಾಗಿರೋದು ಇದು ಕ್ರಸ್ಟ್ ಸಾಲಿಡ್ ಇದೆ, ಇದು ಸೆಮಿ ಸಾಲಿಡು, ಆಮೇಲೆ ಇದು ಸಾಲಿಡು, ಔಟರ್ ಕೋರ್ ಲಿಕ್ವಿಡು, ಆಮೇಲೆ ಇದು ಸಾಲಿಡು. ಇವಾಗ ಏನು ಮಾಡ್ತಾರೆ ಅಂದರೆ ವೇವ್ಸನ್ನು ಬಿಡ್ತೀವಿ. ಇಲ್ಲಿ ಪ್ರೈಮರಿ ವೇವ್ಸ್ ಬಿಟ್ಟವು ಅಂತಂತಂದರೆ ಇಲ್ಲಿಂದನೂ ಪಾಸ್ ಆಗುತ್ತೆ, ಅಪ್ಪರ್ ಮೆಂಟಲ್ ಸೆಮಿ ಸಾಲಿಡ್ ಇದ್ರೂ ಪಾಸ್ ಆಗುತ್ತೆ, ಇಲ್ಲಿ ಏನಪ್ಪ ಅಂದರೆ ಸಾಲಿಡ್ ಇದ್ರೂ ಪಾಸ್ ಆಗುತ್ತೆ, ಲಿಕ್ವಿಡ್ ಇದ್ರೂ ಪಾಸ್ ಆಗುತ್ತೆ, ಮತ್ತು ಎಲ್ಲ ಕಡೆಯಿಂದ ಪಾಸ್ ಆಗುತ್ತೆ. ಅದೇ ನಾವು ಸೆಕೆಂಡರಿ ವೇವ್ಸ್ ಬಿಟ್ಟು ಅಂತಂದರೆ ಇವಾಗ ಇದು ಪ್ರೈಮರಿ ವೇವ್ಸ್ ಅಂದ್ಕೊಳ್ಳಿ. ಸೆಕೆಂಡರಿ ವೇವ್ಸ್ ಬಿಟ್ಟು ಅಂದರೆ ಇದು ಸಾಲಿಡಿಂದ ಪಾಸ್ ಆಗುತ್ತೆ, ಸೆಮಿ ಸಾಲಿಡ್ ಅಂದರೆ ಇಲ್ಲೂ ಪಾಸ್ ಆಗುತ್ತೆ, ಬಟ್ ಇಲ್ಲಿ ಟೋಟಲಿ ಪ್ಯೂರ್ ಲಿಕ್ವಿಡ್ ಇರೋದ್ರಿಂದ ಇಲ್ಲಿ ಪಾಸ್ ಆಗಂಗಿಲ್ಲ. ಇವಾಗ ನಮಗೇನು ಗೊತ್ತಾಗುತ್ತೆ ಅಂದರೆ ನಮಗೆ ಈ ಒಂದೇ ಕ್ಯಾರೆಕ್ಟರ್ ಗೊತ್ತು ಈ ಥರದ್ದು, ಏನಪ್ಪ ಅಂದರೆ ಸಾಲಿಡಿಂದ ಪಾಸ್ ಆಗುತ್ತಂತ. ಅದಕ್ಕೆ ಇದು ಔಟರ್ ಕೋರ್ ಲಿಕ್ವಿಡ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೋದು. ಏನಪ್ಪ ಅಂತಂದರೆ ಕ್ರಸ್ಟಿಂದನೂ ಪಾಸ್ ಆಗುತ್ತೆ, ಮ್ಯಾಂಟಲಿಂದನೂ ಪಾಸ್ ಆಗುತ್ತೆ, ಬಟ್ ಔಟರ್ ಕೋರಿಂದ ಪಾಸ್ ಆಗಲ್ಲ. ಅದಕ್ಕೆ ನಾವು ಏನಪ್ಪ ಅಂದರೆ ಇದು ಔಟರ್ ಕೋರ್ ಲಿಕ್ವಿಡಲ್ಲಿದೆ ಅಂತ ನೋಡ್ಬೋದು. ಈ ಥರನೇ ಆಗೋದ್ರಿಂದ ಈ ಥರ ಶಾಡೋ ಝೋನ್ ಜಾಸ್ತಿ ಆಗುತ್ತೆ. ಶಾಡೋ ಝೋನ್ ಹೆಂಗೆ ಜಾಸ್ತಿ ಆಗುತ್ತೆ ಅಂತ ನೋಡೋಣ. ಇವಾಗ ಇಲ್ಲಿ ಇದು ಸೆಕೆಂಡರಿ ವೇವ್ಸು. ಫಸ್ಟು ಪ್ರೈಮರಿ ವೇವ್ಸ್ ನೋಡೋಣ. ಇದು ಕ್ರಸ್ಟ್ ಇದೆ, ಮ್ಯಾಂಟಲು, ಕೋರ್ ಇದೆ. ಇದು 3 ಮೀಡಿಯಮಿಂದನೂ ಹೋಗುತ್ತೆ. ಇವಾಗ ಕ್ರಸ್ಟಲ್ಲೇ ಮೂವ್ ಆಯಿತು, ಇಲ್ಲಿ ಕ್ರಸ್ಟಲ್ಲೇ ಮೂವ್ ಆಯಿತು. ಈ ವೇವ್ಸ್ ಪ್ರೈಮರಿ ವೇವ್ಸು ಕ್ರಸ್ಟಲ್ಲೇ ಮೂವ್ ಆಯಿತು.
ಇವಾಗ ಇಲ್ಲಿ ಸೆಕೆಂಡರಿ ವೇವ್ಸ್ ಬಂದಾಗ ಡೆನ್ಸಿಟಿ ಚೇಂಜ್ ಇರೋದ್ರಿಂದ ಒಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇಲ್ಲಿ ಮೀಟ್ ಆದ್ರೂ ಇಲ್ಲಿ ಡೆನ್ಸಿಟಿ ಚೇಂಜ್ ಇರೋದ್ರಿಂದ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಲಿಕ್ವಿಡಿಂದ ಮೂವ್ ಆಯಿತು, ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬಂದು ಮತ್ತೆ ಡೆನ್ಸಿಟಿ ಚೇಂಜ್ ಆಗಿರೋದ್ರೆ ಮತ್ತೆ ಇಲ್ಲಿ ಡೆನ್ಸಿಟಿ ಇದು ಡೈರೆಕ್ಷನು ಚೇಂಜ್ ಆಗುತ್ತೆ. ಈ ಥರ ಶಾಡೋ ಝೋನ್ ಏನಪ್ಪ ಅಂತಂದರೆ ಇಲ್ಲಿ ಅಷ್ಟೇ ಬಂದು ಇಲ್ಲಿ ಯಾವುದು ಪ್ರೈಮರಿ ವೇವ್ಸ್ ಬಂದು ಮುಟ್ಟೋದಿಲ್ಲ, ಅದಕ್ಕೆ ಇದು ಒಂದು ಶಾಡೋ ಝೋನು. ಪ್ರೈಮರಿ ವೇವ್ಸ್ ಒಂದು ಬಂದು ಮುಟ್ಟೋದ್ರೆ ಅದಕ್ಕೆ ಶಾಡೋ ಝೋನ್ ಅಂತ ಕರಿತೀವಿ. ಈ ಥರ ರೇಂಜ್ ಎಷ್ಟಿರುತ್ತೆ ಅಂದರೆ 103 ಡಿಗ್ರಿಯಿಂದ 142 ಡಿಗ್ರಿವರೆಗೂ ಏನಪ್ಪ ಅಂದರೆ ಶಾಡೋ ಝೋನ್, ಪಿ ವೇವ್ದು ಶಾಡೋ ಝೋನ್ ಅಂತ ಕರಿತೀವಿ. ಈ ರೇಂಜಲ್ಲಿ ಯಾವುದು ಜಾಸ್ತಿ ನಾವು ಏನಪ್ಪ ಅಂದರೆ ಪ್ರೈಮರಿ ವೇವ್ಸ್ ಕಂಡು ಬರೋದಿಲ್ಲ. ಯಾಕೆ ಕಂಡು ಬರೋದಿಲ್ಲ ಅಂತಂದರೆ ಇಲ್ಲೇನಂತೂ ಮೂವ್ ಆಗುತ್ತೆ, ಬಟ್ ಇಲ್ಲೇನು ಇದು ಅಂದರೆ ಮ್ಯಾಂಟಲಲ್ಲಿ ಮೂವ್ ಆಗುತ್ತೆ, ಮತ್ತು ಕೋರಲ್ ಡೆನ್ಸಿಟಿ ಚೇಂಜ್ ಆಗಿದೆ, ಮತ್ತು ಈ ಥರ ಇದೇನಪ್ಪ ಅಂದರೆ ವೇವ್ಸ್ ಏನಪ್ಪ ಅಂತಂದರೆ ಮತ್ತೆ ಬೆಂಡ್ ಆಗ್ತವೆ. ಅದಕ್ಕೆ ಏನಪ್ಪ ಅಂದರೆ ಈ ಥರ ಶಾಡೋ ಝೋನು ಇಷ್ಟೇ 103 ಡಿಗ್ರಿ ಟು 142 ಡಿಗ್ರಿವರೆಗೆ ಏನಪ್ಪ ಅಂದರೆ ಶಾಡೋ ಝೋನ್ ಅಂತ ಕರಿತೀವಿ ಪಿ ವೇವ್ಸ್ದು. ಇವಾಗ ಎಸ್ ವೇವ್ಗೆ ಬರೋಣ. ಎಸ್ ವೇವ್ಗೆ ಬಂದಾಗ ಇದಂತೂ ಮ್ಯಾಂಟಲಿಂದನೂ ಪಾಸ್ ಆಗುತ್ತೆ ಮತ್ತು ಕ್ರಸ್ಟಿಂದನೂ ಪಾಸ್ ಆಗುತ್ತೆ, ಇಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ್ಯಸ್ ಕೋರಿಗೆ ಬಂದಾಗ ಇಲ್ಲೇನಪ್ಪ ಅಂದರೆ ಕೋರು ಔಟರ್ ಕೋರ್ ಏನಪ್ಪ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿದೆ. ನಮಗೇನು ಗೊತ್ತು, ಸೆಕೆಂಡರಿ ವೇವು ಬರೀ ಸಾಲಿಡ್ ಫಾರ್ಮಲ್ಲಿ ಸಾಲಿಡ್ ಅಷ್ಟೇ ಮೂವ್ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಇದು ವೇವ್ಸ್ ಇಲ್ಲಿ ಮೂವ್ ಆಗೋದೇ ಇಲ್ಲ. ಫೈನಲ್ ಎಷ್ಟಪ್ಪ ಅಂತಂದರೆ ಇಷ್ಟೇ ಇದು ಮೂವ್ ಆಗೋದು. ಅದಕ್ಕೆ ಶಾಡೋ ಝೋನ್ ನೋಡಿ 103 ಡಿಗ್ರಿ ಟು ಅಲ್ಲಿ ಆ ಕಡೆ 103 ಡಿಗ್ರಿವರೆಗೂ ಏನಪ್ಪ ಅಂತಂದರೆ ಶಾಡೋ ಝೋನ್. ಟೋಟಲ್ 154 ಡಿಗ್ರಿ ಏನಪ್ಪ ಅಂದರೆ ಶಾಡೋ ಝೋನ್ ಇದೆ ಎಸ್ ವೇವ್ದು. ಅದಕ್ಕೆ ಇನ್ ಕೇಸ್ ಏನಾದರೂ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಫ್ರೇಮ್ ಮಾಡಿದರೆ ಅಲ್ಲೇನು ಮಾಡ್ಬೋದು ಅಂತಾರೆ, ಪಿ ವೇವ್ ಶಾಡೋ ಝೋನ್ ಈಸ್ ಸ್ಮಾಲರ್ ದೆನ್ ಎಸ್ ವೇವ್ ಅಂತ ಹೇಳಿದರೆ ಕರೆಕ್ಟು. ಅದೇ ಅವನು ಪಿ ವೇವ್ ಶಾಡೋ ಝೋನ್ ಈಸ್ ಮೋರ್ ದೆನ್ ಎಸ್ ವೇವ್ ಶಾಡೋ ಝೋನ್ ಅಂತಂದರೆ ರಾಂಗು. ಯಾಕಂದರೆ ಪಿ ವೇವ್ ಶಾಡೋ ಝೋನ್ ಇರೋದು ಇಷ್ಟೇ, ಅದೇ ಎಸ್ ವೇವ್ ಶಾಡೋ ಝೋನು ಇಷ್ಟೆಲ್ಲ. ಇದು ಶಾಡೋ ಝೋನ್ ಕಾನ್ಸೆಪ್ಟ ನೆನಪಿಟ್ಕೊಳ್ಳಿ. ಇದು ಪಿ ಅಂದರೆ ನಾನು ಆ್ಯಕ್ಚುಲಿ ಪಿ ವೇವ್ಸ್ ಮತ್ತು ಎಸ್ ವೇವ್ಸ್ ಏನೇನು ಅದ್ರ ಪ್ರಾಪರ್ಟೀಸನ್ನು ಹೆಂಗೆ ಯುಟಿಲೈಸ್ ಆಗ್ತೈತೆ ಅನ್ನೋಕ್ಕೆ ನಾನು ಇದು ಶಾಡೋ ಝೋನ್ ಕಾನ್ಸೆಪ್ಟನ್ನು ಇಲ್ಲಿ ತಿಳಿಸಿದೆ ನಿಮಗೆ. ಇವಾಗ ಪ್ರೈಮರಿ ವೇವ್ಸ್ ನೋಡಿದ್ವಿ. ಪ್ರೈಮರಿ ವೇವ್ಸ್ ಏನು ನೋಡಿದ್ವಿ, ಆಲ್ ತ್ರೀ ಮೀಡಿಯಮಿಂದ ಪಾಸ್ ಆಗುತ್ತೆ. ಆಮೇಲೆ ಫಾಸ್ಟೆಸ್ಟು ಫಸ್ಟ್ ಟು ರೀಚ್ ದಿ ಅರ್ತ್ ಸರ್ಫೇಸು, ಇವಿಷ್ಟೆಲ್ಲ ಕ್ಯಾರೆಕ್ಟರ್ ನೋಡಿದ್ವಿ. ಮತ್ತೇನಪ್ಪ ಅಂದರೆ ಲಾಂಗಿಟ್ಯೂಡ್ನಲ್ ಇರುತ್ತೆ, ಲಾಂಗಿಟ್ಯೂಡ್ನಲ್ ವೇವ್ ಇರುತ್ತೆ. ಲಾಂಗಿಟ್ಯೂಡ್ನಲ್ ವೇವ್ ಮತ್ತು ಟ್ರಾನ್ಸ್ವರ್ಸ್ ವೇವ್ಸ್ಗೆ ಏನು ಡಿಫ್ರೆನ್ಸ್ ಅಂತ ನೋಡಿದ್ವಿ. ಇದು ಲಾಂಗಿಟ್ಯೂಡ್ನಲ್ ವೇವು ಕಾಂಪ್ರೆಷನ್ ರೇರ್ಫ್ರಾಕ್ಷನ್ ಆಗ್ತಿರುತ್ತೆ, ಅಂದರೆ ವೇವ್ ಡೈರೆಕ್ಷನು ಮತ್ತು ಅದರಲ್ಲಿರೋ ಪಾರ್ಟಿಕಲ್ ಡೈರೆಕ್ಷನು ಸೇಮ್ ಇರುತ್ತೆ. ಅದೇ ಟ್ರಾನ್ಸ್ವರ್ಸ್ ವೇವಲ್ಲಿ ವೇವ್ ಡೈರೆಕ್ಷನು ಮತ್ತು ಪಾರ್ಟಿಕಲ್ ಡೈರೆಕ್ಷನು ಪರ್ಪೆಂಡಿಕ್ಯುಲರ್ ಇರುತ್ತೆ. ವೇವ್ ಈ ಥರ ಹೋಗ್ತಾ ಇತ್ತು ಅಂದರೆ ಪಾರ್ಟಿಕಲ್ ಈ ಥರ ಮೂವ್ ಆಗ್ತಿರುತ್ತೆ. ಇದು ಟ್ರಾನ್ಸ್ವರ್ಸ್ ವೇವ್ಗೆ. ಅದು ಪ್ರೈಮರಿ ವೇವ್ ಯಾವಪ್ಪ ಅಂತಂದರೆ ಲಾಂಗಿಟ್ಯೂಡ್ನಲ್ ವೇವು. ಸೆಕೆಂಡರಿ ವೇವ್ ಏನಪ್ಪ ಟ್ರಾನ್ಸ್ವರ್ಸ್ ವೇವ್. ಸೆಕೆಂಡರಿ ವೇವ್ಸ್ ನೋಡೋಣ. ದೇ ಟ್ರಾವೆಲ್ ವಿತ್ ಹಾಫ್ ದ ಸ್ಪೀಡ್ ಆಫ್ ಪಿ ವೇವ್ಸ್. ನಾವು ಟೋಟಲ್ 4 ವೇವ್ಸ್ ಒಳಗಡೆ ಜಾಸ್ತಿ ಫಾಸ್ಟೆಸ್ಟ್ ಯಾವುದು ಟ್ರಾವೆಲ್ ಆಗೋದು ಅಂದರೆ ಪ್ರೈಮರಿ ವೇವ್ಸ್ ಅಂತ ನೋಡಿದ್ವಿ. ಇದು ಸೆಕೆಂಡರಿ ವೇವ್ಸ್ ಏನಾಗುತ್ತೆ ಅಂತಂದರೆ ಹಾಫ್ ಇದಂದರೆ ಪ್ರೈಮರಿ ವೇವ್ಸ್ ಎಷ್ಟು ಸ್ಪೀಡ್ ಇರುತ್ತಲ್ಲ ಆ ಥರ ಹಾಫಲ್ಲಿ ಇದು ಮೂವ್ ಆಗುತ್ತೆ. ಯಾವುದು ಸೆಕೆಂಡರಿ ವೇವ್ಸು. ಸೆಕೆಂಡರಿ ವೇವ್ಸ್ ಏನಪ್ಪ ಅಂದರೆ ಹಾಫ್ ದಿ ಸ್ಪೀಡ್ ಆಫ್ ಪ್ರೈಮರಿ ವೇವಲ್ಲಿ ಮೂವ್ ಆಗುತ್ತೆ. ಸೆಕೆಂಡ್ ವೇವ್ ಟು ರೆಕಾರ್ಡ್ ಆನ್ ಸೆಸ್ಮೋಗ್ರಾಫ್. ಇದು ಪ್ರೈಮರಿ ವೇವ್ ಫಸ್ಟ್ ವೇವ್ ಟು ರೆಕಾರ್ಡ್ ಆನ್ ಸೆಸ್ಮೋಗ್ರಾಫ್. ಹಾಗೆ ಸೆಕೆಂಡರಿ ವೇವ್ ಸೆಕೆಂಡಾಗಿ ರೆಕಾರ್ಡ್ ಆಗುತ್ತೆ. ಇನ್ ಎಸ್ ವೇವ್ ಪಾರ್ಟಿಕಲ್ ಮೂವ್ ಅಪ್ ಆ್ಯಂಡ್ ಡೌನ್. ಅದೇ ಹೇಳಿದೆ, ವೇವ್ ಡೈರೆಕ್ಷನ್ ಒಂದು ಸೈಡ್ ಇರುತ್ತೆ, ಪಾರ್ಟಿಕಲ್ ಏನಪ್ಪ ಅಂದರೆ ಒನ್ ಡೈರೆಕ್ಷನ್ ಅಂದರೆ ಪರ್ಪೆಂಡಿಕ್ಯುಲರಾಗಿ ಮೂವ್ ಆಗ್ತಾ ಇರುತ್ತೆ. ವೇವ್ ಡೈರೆಕ್ಷನ್ ಒಂದು ಸೈಡು, ಪಾರ್ಟಿಕಲ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಇನ್ ಎಸ್ ವೇವ್ ಪಾರ್ಟಿಕಲ್ ಮೂವ್ ಅಪ್ ಆ್ಯಂಡ್ ಡೌನ್, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ವೇವ್ ಪ್ರೊಪಗೇಷನ್. ವೇವ್ ಪ್ರೊಪಗೇಷನ್ಗೆ ಪರ್ಪೆಂಡಿಕ್ಯುಲರಾಗಿ ಮೂವ್ ಆಗ್ತಾ ಇರುತ್ತೆ. ದ ಎಸ್ ವೇವ್ಸ್ ಮೂವ್ಸ್ ಓನ್ಲಿ ಥ್ರೂ ಸಾಲಿಡ್ಸ್. ಏನಪ್ಪ ಅಂದರೆ ಪ್ರೈಮರಿ ವೇವ್ಸು 3 ಮೀಡಿಯಮ್ಸ್, ಆಲ್ 3 ಮೀಡಿಯಮ್ಸ್, ಸಾಲಿಡ್ ಆಗಲಿ ಲಿಕ್ವಿಡ್ ಆಗಲಿ ಗ್ಯಾಸಸ್ ಆಗಲಿ. ಬಟ್ ಎಸ್ ವೇವ್ ಏನಪ್ಪ ಅಂದರೆ ಓನ್ಲಿ ಸಾಲಿಡ್ ಮೀಡಿಯಮಲ್ಲಿ ಫ್ಲೋ ಆಗುತ್ತೆ. ಆ ಸಾಲಿಡ್ ಮೀಡಿಯಮಲ್ಲಿ ಫ್ಲೋ ಆಗೋದ್ರಿಂದ ಏನಪ್ಪ ಅಂದರೆ ಶಾಡೋ ಝೋನು ನೋಡಿದ್ವಿ. ಆಮೇಲೆ ಇದು ಔಟರ್ ಕೋರು ನಮ್ಮದು ಲಿಕ್ವಿಡ್ ಐತೆ ಅಂತ ಗೊತ್ತಾಗಿದೆ. ನೆಕ್ಸ್ಟು ಸರ್ಫೇಸ್ ವೇವ್ಸ್ ಬರುತ್ತೆ. ಅವೆರಡು ಬಾಡಿ ವೇವ್ಸು, ಪ್ರೈಮರಿ ವೇವ್ಸು, ಸೆಕೆಂಡರಿ ವೇವ್ಸು. ಇವಾಗ ಸರ್ಫೇಸ್ ವೇವ್ಸ್ ಬರುತ್ತೆ. ಆ ಸರ್ಫೇಸ್ ವೇವ್ಸಲ್ಲಿ ಒಂದು ಯಾವುದಪ್ಪ ಅಂತಂದರೆ ಲವ್ ವೇವ್ಸು. ಇದು ಒನ್ ಆಫ್ ದಿ ಸರ್ಫೇಸ್ ವೇವ್ಸು, ಅಂದರೆ ಇವು ಲವ್ ವೇವ್ಸು ಒನ್ ಆಫ್ ದಿ ಸರ್ಫೇಸ್ ವೇವ್ಸು. ಇದಕ್ಕೆ ಲವ್ ವೇವ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ ಇದನ್ನು ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂದರೆ HD ಲವ್ ಅನ್ನೋರು, ಸೈಂಟಿಸ್ಟ್ ಅನ್ನೋರು ಡಿಸ್ಕವರ್ ಮಾಡಿದರು. ಅದಕ್ಕೆ ಇದಕ್ಕೆ ಲವ್ ವೇವ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇದು ಲೀನಿಯರ್ ಪಾತಲ್ಲಿ ಟ್ರಾವೆಲ್ ಆಗುತ್ತೆ. ಈ ಲವ್ ವೇವ್ಸ್ ಏನಿದೆ ಇದೆಯಲ್ಲ, ಇದು ಲೀನಿಯರ್ ಪಾತಲ್ಲಿ ಟ್ರಾವೆಲ್ ಆಗುತ್ತೆ. ಅದಕ್ಕೆ ಲೀನಿಯರ್ ವೇವ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಇನ್ನೊಂದು ಸರ್ಫೇಸ್ ವೇವ್ ಯಾವುದಪ್ಪ ಅಂತಂದರೆ ರೇಲಿಗ್ ವೇವ್ಸು. ಈ ರೇಲಿಗ್ ವೇವ್ಸು ಇದು ಯಾರು ಕಂಡುಹಿಡಿದ್ರಪ್ಪ ಅಂದರೆ ರೇಲಿಗ್ ಅನ್ನೋರು ಸೈಂಟಿಸ್ಟನ್ನು ಕಂಡುಹಿಡಿದ್ರು. ಅದಕ್ಕೆ ರೇಲಿಗ್ ವೇವ್ಸ್ ಅಂತ ಕರೀತಾರೆ. ದೇ ಮೂವ್ ಇನ್ ಸರ್ಕ್ಯುಲರ್ ಡೈರೆಕ್ಷನ್. ಇದು ಸರ್ಕ್ಯುಲರ್ ಡೈರೆಕ್ಷನಲ್ಲಿ ಇರುತ್ತೆ. ಇದೊಂದು ಡಯಾಗ್ರಾಮ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆಲ್ಲ ವೇವ್ಸು
ಏನಪ್ಪ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಲೈಟ್ ಕಂಬ ಇದೆ, ಇವೆಲ್ಲ ವೈರ್ ಅಟ್ಯಾಚ್ ಆಗಿದ್ದು ಮೊದಲು. ಆದರೆ ಏನಪ್ಪ ಅಂದರೆ ಪ್ರೈಮರಿ ವೇವ್ಸು ಎಫೆಕ್ಟ್ ಬಿತ್ತು. ಪ್ರೈಮರಿ ವೇವ್ಸ್ ಏನಪ್ಪ ಅಂತಂದರೆ ಕಾಂಪ್ರೆಕ್ಷನ್ ಆಗುತ್ತೆ, ಈ ಥರ ಕಾಂಪ್ರೆಕ್ಷನ್ ಆಗುತ್ತೆ, ಆಮೇಲೆ ಮತ್ತೆ ರೇರ್ ಫ್ಯಾಕ್ಷನ್ ಆಗುತ್ತೆ, ಕಾಂಪ್ರೆಷನ್ ಆಗುತ್ತೆ ಮತ್ತು ರೇರ್ ಫ್ಯಾಕ್ಷನ್ ಆಗುತ್ತೆ. ಈ ಥರ ಕಾಂಪ್ರೆಕ್ಷನ್ ರೇರ್ ಫ್ಯಾಕ್ಷನ್ ಆಗೋದ್ರಿಂದ ಇವಾಗ ಇದು ರೋಡು ಕರೆಕ್ಟಾಗಿತ್ತು. ಇವಾಗ ನೋಡಿ, ಇಲ್ಲಿ ಕಾಂಪ್ರೆಕ್ಷನ್ ರೇರ್ ಫ್ಯಾಕ್ಷನ್ ಆಗಿದ್ರೆ ಇಲ್ಲಿ ಮತ್ತೆ ಹೊಡೆದಿದೆ. ಇದು ಲಾಂಗಿಟ್ಯೂಡ್ನಲ್ ವೇವ್ಸ್. ಅಂದರೆ ವೇವ್ ಪ್ರೊಪಗೇಷನು ಮತ್ತು ಪಾರ್ಟಿಕಲ್ ಒಂದೇ ಡೈರೆಕ್ಷನಲ್ಲಿ ಇರುತ್ತೆ. ಅದೇ ಸೆಕೆಂಡ್ರಿ ವೇವ್ಸ್ನ ನೋಡೋಣ. ಸೆಕೆಂಡ್ರಿ ವೇವ್ಸ್ ಏನಾಗುತ್ತೆ, ಇವಾಗ ಈ ಥರ ಲೈಟ್ ಕಂಬಿದ್ದು ಇದು ತಂತಿಗಳು ಇದ್ದು, ಸೆಕೆಂಡ್ರಿ ವೇವ್ಸ್ ಏನಾಗುತ್ತೆ, ವೇವ್ ಡೈರೆಕ್ಷನ್ ಈ ಥರ ಇರುತ್ತೆ, ಆದರೆ ಪಾರ್ಟಿಕಲ್ ಈ ಥರ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಇದು ಈ ಥರ ವೇವ್ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ತಂತಿಗಳು ಏನಪ್ಪ ಅಂತಂದರೆ ವೇವ್ ಥರನೇ ಫಾರ್ಮ್ ಆಗಿದ್ದಾವೆ. ಇದು ಸೆಕೆಂಡರಿ ವೇವ್ಸು. ಇವಾಗ ಲವ್ ವೇವ್ಸ್ಗೆ ಬರೋಣ. ಇದು ಲವ್ ವೇವ್ಸ್ ಏನಪ್ಪ ಅಂದರೆ ಲೀನಿಯರ್ ಪಾತಲ್ಲಿ ಮೂವ್ ಆಗುತ್ತೆ. ಲೀನಿಯರ್ ಪಾತಲ್ಲಿ ಅಂತಂದರೆ ಇದು ವೇವ್ದ ಒಂದು ಡೈರೆಕ್ಷನ್ ಇರುತ್ತೆ, ಅದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಇವಾಗ ಇಲ್ಲಿ ತಂತಿಗಳು ಅದೇ ಥರ ಟೈಟಾಗೇ ಇದ್ದಾವೆ. ಇಲ್ಲಿ ಏನಪ್ಪ ಅಂದರೆ ಈ ಥರ ಇದು ರೋಡ್ ನೋಡಿ, ಈ ಥರ ಕರೆಕ್ಟಾಗಿದ್ದು ಈ ಥರ ಜಿಗ್ಜಾಗ್ ಮ್ಯಾನರಲ್ಲಿ ಆಗಿದೆ. ಆಮೇಲೆ ರೇಲಿಂಗ್ ವೇವ್ ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ವೇವ್ಸು ಸರ್ಕ್ಯುಲರ್ ಮೂಮೆಂಟ್ ಜಾಸ್ತಿ ತೊಗೊಳುತ್ತೆ. ಇದೇ ಥರ ಬಟ್ ಸರ್ಕ್ಯುಲರ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಈ ಥರ ಏನಪ್ಪ ಅಂದರೆ ಹ್ಯಾಂಗಿಂಗ್ ಥರ ಆಗುತ್ತೆ. ಇದು ಸರ್ಫೇಸ್ ವೇವ್. ಇದು ಒಂದು ಡಯಾಗ್ರಾಮ್ ನೆನಪಿಟ್ಕೊಂಡ್ರೆ ಈಸಿಯಾಗಿ ನಾವು ಲಾಂಗಿಟ್ಯೂಡ್ನಲ್ ವೇವು, ಟ್ರಾವರ್ಸ್ ವೇವು, ಲವ್ ವೇವು, ರೇಲಿಂಗ್ ವೇವು, ಲೀನಿಯರು, ಸರ್ಕ್ಯುಲರು, ಇದು ಗೊತ್ತು ಮಾಡ್ಕೋಬೋದು. ಇದು ಟೋಟಲ್ ನಾವು ಏನು ಕಲ್ತ್ವಲ್ಲ, ಏನಪ್ಪ ಅಂದರೆ ಪಿ ವೇವು, ಪ್ರೈಮರಿ ವೇವು, ಸೆಕೆಂಡರಿ ವೇವು, ಲವ್ ವೇವು, ರೇಲಿಂಗ್ ವೇವು, ಆ ಥರದ್ದು ಎಲ್ಲ ಕ್ರಿಸ್ಪಾಗಿ ಒಂದು ಟೇಬಲಲ್ಲಿ ನಾನು ಏನಪ್ಪ ಅಂತಾರೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ಇನ್ ಕೇಸ್ ಏನಾದರೂ ರಿವಿಷನ್ ಟೈಮಲ್ಲಿ ಏನಪ್ಪ ಅಂದರೆ ಈ ಟೇಬಲ್ ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ಒಂದೇ ನೀವು ನೋಡ್ಕೊಂಡು ಹೋದ್ರೆ ನಿಮ್ಮದು ಟೋಟಲ್ ಇದೇನಪ್ಪ ಅಂದರೆ ಅರ್ಥಕ್ವೇಕ್ ಬಗ್ಗೆ ನಿಮ್ಮದು ಅಂದರೆ ಪಿ ವೇವ್ಸು, ಎಸ್ ವೇವು, ಲವ್ ವೇವು, ರೇಲಿಂಗ್ ವೇವ್ ಬಗ್ಗೆ ನೀವು ಆರಾಮಾಗಿ ರಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಪ್ಯಾರಾಮೀಟರ್ಸ್ ಏನೇನು ಮತ್ತು ಇವು ಯಾವ್ಯಾವ ಥರ ಆ್ಯಕ್ಟ್ ಆಗ್ತವೆ. ಒಂದು ಎನರ್ಜಿ. ಇಲ್ಲಿ ನೋಡಿ, ಬಾಡಿ ವೇವ್ಸಲ್ಲಿ ಪಿ ವೇವ್ ಇದೆ, ಎಸ್ ವೇವ್ ಇದೆ, ಸರ್ಫೇಸ್ ವೇವಲ್ಲಿ ಲವ್ ವೇವ್ ಇದೆ, ರೇಲಿಂಗ್ ವೇವ್ ಇದೆ. ಇವಾಗ ಎನರ್ಜಿ ಏನು ಇರುತ್ತೆ, ಪ್ರೈಮರಿ ವೇವಲ್ಲಿ ಎನರ್ಜಿ ಮ್ಯಾಕ್ಸಿಮಮ್ ಅಂತ ಹೇಳಿದೆ. ಈ ಪ್ರೈಮರಿ ವೇವಲ್ಲಿ ಏನು ಹೇಳಿದೆ, ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ, ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಅದೇ ಸೆಕೆಂಡರಿ ವೇವಲ್ಲಿ ಎನರ್ಜಿ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಆಮೇಲೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಇಷ್ಟು ಒಂದು ನೀವು ನೆನಪಿಟ್ಕೊಂಡ್ರೆ ಆರಾಮಾಗಿ ಇವು 4 ಕಾಲಮ್ನ ತುಂಬೋದು. ಎನರ್ಜಿ ಜಾಸ್ತಿ ಎಲ್ಲಿರುತ್ತೆ, ಪಿ ವೇವಲ್ಲಿರುತ್ತೆ. ಇದರಲ್ಲಿ ಎಸ್ ವೇವಲ್ಲಿ ಏನಪ್ಪ ಅಂತಂದರೆ ಕಂಪೇರ್ ಟು ಲವ್ ವೇವ್ ಮತ್ತು ರೇಲಿಂಗ್ ವೇವಿಂದನೂ ಜಾಸ್ತಿ ಇರುತ್ತೆ. ಆಮೇಲೆ ಲವ್ ವೇವ್ ಏನಪ್ಪ ಅಂದರೆ ಲೋ ಇರುತ್ತೆ, ಲೀಸ್ಟ್ ಇರುತ್ತೆ. ಇದು ಎನರ್ಜಿ. ಹಾಗೆ ಫ್ರೀಕ್ವೆನ್ಸಿ, ಇವು 3 ರಿಲೇಷನ್ ಹೇಳಿಬಿಟ್ಟಿದ್ದೀನಿ. ಫ್ರೀಕ್ವೆನ್ಸಿನೂ ಎಲ್ಲಿ ಜಾಸ್ತಿ ಇರುತ್ತೆ, ಪ್ರೈಮರಿ ವೇವಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ಸೆಕೆಂಡ್ರಿ ವೇವಲ್ಲಿ ಮೀಡಿಯಮ್ ಇರುತ್ತೆ. ನೆಕ್ಸ್ಟು ಲೋ ಮತ್ತು ಲೀಸ್ಟು, ಲವ್ ಮತ್ತು ರೇಲಿಂಗ್ ವೇವಲ್ಲಿ ಲೋ ಮತ್ತು ಲೀಸ್ಟು. ವೇವ್ ಲೆಂತು, ಇವೇ 3 ಕ್ಯಾರೆಕ್ಟರ್ಸ್ ಆಗ್ಬೋದು. ಇದು ಎನರ್ಜಿ, ಫ್ರೀಕ್ವೆನ್ಸಿ, ವೇವ್ ಲೆಂತು. ವೇವ್ ಲೆಂತು ಇಲ್ಲಿ ಲೀಸ್ಟ್ ಇರುತ್ತೆ, ಇಲ್ಲಿ ಪ್ರೈಮರಿ ವೇವಲ್ಲಿ ಲೀಸ್ಟ್ ಇರುತ್ತೆ. ಆಮೇಲೆ ಇದು ಸೆಕೆಂಡ್ರಿ ವೇವಲ್ಲಿ ಲೋ ಇರುತ್ತೆ, ಆಮೇಲೆ ಲವ್ ವೇವಲ್ಲಿ ಮೀಡಿಯಮ್ ಇರುತ್ತೆ, ರೇಲಿಂಗ್ ವೇವಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ಟೋಟಲಿ 4 ಕಡೆಯಿಂದ ಕಂಪೇರ್ ಮಾಡ್ತಾಯಿದ್ವಿ. ಇಲ್ಲಿ ಲೀಸ್ಟು, ಇಲ್ಲಿ ಲೋ, ಮೀಡಿಯಮು, ಮ್ಯಾಕ್ಸಿಮಮು. ನೆಕ್ಸ್ಟು ಸ್ಪೀಡಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಪ್ರೈಮರಿ ವೇವು. ಆಮೇಲೆ ಇದು ಮೀಡಿಯಮು, ಇದು ಲೋ, ಆಮೇಲೆ ಲೀಸ್ಟು. ನೆಕ್ಸ್ಟು ಮೀಡಿಯಮ್ ಆಫ್ ಟ್ರಾವೆಲ್. ಇದು ಎಲ್ಲ ಮೀಡಿಯಮಲ್ಲಿ ಟ್ರಾವೆಲ್ ಆಗುತ್ತೆ. ಯಾವುದು, ಪ್ರೈಮರಿ ವೇವ್. ಸಾಲಿಡ್ ಆಯಿತು, ಲಿಕ್ವಿಡ್ ಆಯಿತು, ಗ್ಯಾಸಸ್ ಆಯಿತು, ಎಲ್ಲ ಮೀಡಿಯಮಲ್ಲಿ ಟ್ರಾವೆಲ್ ಆಗುತ್ತೆ. ಎಸ್ ವೇವ್ ಏನಪ್ಪ ಅಂದರೆ ಓನ್ಲಿ ಸಾಲಿಡ್ ಮೀಡಿಯಮಲ್ಲಿ ಟ್ರಾವೆಲ್ ಆಗುತ್ತೆ. ಲವ್ ವೇವು ಓನ್ಲಿ ಸಾಲಿಡ್ ಮೀಡಿಯಮಲ್ಲಿ ಟ್ರಾವೆಲ್ ಆಗುತ್ತೆ. ರೇಲಿಂಗ್ ವೇವು ಓನ್ಲಿ ಸಾಲಿಡ್ ಮೀಡಿಯಮಲ್ಲಿ ಟ್ರಾವೆಲ್ ಆಗುತ್ತೆ. ನೆಕ್ಸ್ಟು ವೇವ್ ಯಾವ್ಯಾವ ಥರ ವೇವ್ ಇರುತ್ತೆ ಅಂದರೆ ಇದು ಲಾಂಗಿಟ್ಯೂಡ್ನಲ್ ವೇವ್. ಆಗಲೇ ಹೇಳಿದ್ದೀನಿ, ಲಾಂಗಿಟ್ಯೂಡ್ನಲ್ ವೇವು, ಟ್ರಾನ್ಸ್ವರ್ಸ್ ವೇವ್ ಅಂತಂದ್ರೇನು. ಇದು ಟ್ರಾನ್ಸ್ವರ್ಸ್ ವೇವ್, ಆಮೇಲೆ ಇದು ಟ್ರಾನ್ಸ್ವರ್ಸ್ ವೇವು, ಇದು ಟ್ರಾನ್ಸ್ವರ್ಸ್ ವೇವ್. ನೆಕ್ಸ್ಟು ಶ್ಯಾಡೋ ಝೋನು. ಈ ಶ್ಯಾಡೋ ಝೋನ್ ಕಾನ್ಸೆಪ್ಟು ಆಗಲೇ ತಿಳಿಸಿದ್ದೀನಿ. ಶ್ಯಾಡೋ ಝೋನ್ ಪ್ರೈಮರಿ ವೇವಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಲಾರ್ಜರ್ ಇರುತ್ತೆ, ಸೆಕೆಂಡ್ರಿ ವೇವಲ್ಲಿ ಲಾರ್ಜರ್ ಇರುತ್ತೆ, ಆಮೇಲೆ ಲವ್ ವೇವ್ ಮತ್ತು ರೇಲಿಂಗ್ ವೇವಲ್ಲಿ ಏನಪ್ಪ ಅಂದರೆ ಲಾರ್ಜರ್ ಇರುತ್ತೆ. ಡ್ಯಾಮೇಜ್ ಯಾವುದು ಕಾಸ್ ಮಾಡುತ್ತೆ ಅಂದರೆ ಜಾಸ್ತಿ, ಇದು ಪ್ರೈಮರಿ ವೇವ್ ಲೆಸ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಇವೊಂದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೂ ಇದು ಲೆಸ್ ಡ್ಯಾಮೇಜ್ ಕಾಸ್ ಮಾಡುತ್ತೆ ಪ್ರೈಮರಿ ವೇವ್. ಇದು ಮೀಡಿಯಮ್ ಡ್ಯಾಮೇಜ್ ಕಾಸ್ ಮಾಡುತ್ತೆ ಸೆಕೆಂಡ್ರಿ ವೇವ್. ಆಮೇಲೆ ಲವ್ ವೇವ್ ಮತ್ತು ರೇಲಿಂಗ್ ವೇವ್ ಏನಪ್ಪ ಅಂದರೆ ಜಾಸ್ತಿ ಡ್ಯಾಮೇಜನ್ನು ಕಾಸ್ ಮಾಡುತ್ತೆ. ನೆಕ್ಸ್ಟು ಇದರಲ್ಲಿ ಅರ್ಥಕ್ವೇಕಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದ್ರ ಇನ್ಸ್ಟ್ರೂಮೆಂಟ್ಸು. ಒಂದೇದು ಸೆಸ್ಮೋಗ್ರಾಫ್ ಮತ್ತು ಸೆಸ್ಮೋಗ್ರಾಮ್ ಬಗ್ಗೆ ನೋಡೋಣ. ಸೆಸ್ಮೋಗ್ರಾಫ್ ಅಂತಂತಂದರೆ ಇನ್ಸ್ಟ್ರೂಮೆಂಟ್ ಯೂಸ್ ಟು ರೆಕಾರ್ಡ್ ಸೆಸ್ಮಿಕ್ ವೇವ್ಸ್. ಇದೇನಪ್ಪ ಅಂದರೆ ಇದು ಸೆಸ್ಮೋಗ್ರಾಫ್ ಅಂದರೆ ಒಂದು ಇನ್ಸ್ಟ್ರೂಮೆಂಟು. ಇದೇನು ಮಾಡುತ್ತೆ, ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಗ್ರಾಮ್ ಅಂತಂದ್ರೇನು, ಗ್ರಾಫಿಕಲ್ ಔಟ್ಪುಟ್ ಆಫ್ ಸೆಸ್ಮೋಗ್ರಾಫ್ ಈಸ್ ನೋನ್ ಆಸ್ ಸೆಸ್ಮೋಗ್ರಾಮ್. ಇಲ್ಲಿ ನೋಡಿ, ಸೆಸ್ಮೋಗ್ರಾಫ್ ಏನಪ್ಪ ಅಂತಂದರೆ ಈ ಸೆಸ್ಮಿಕ್ ವೇವ್ಸನ್ನು
ಏನಪ್ಪ ಅಂದರೆ ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಅದೇ ಸೆಸ್ಮೋಗ್ರಾಮ್ ಏನಪ್ಪ ಅಂತಂದರೆ ಗ್ರಾಫಿಕಲ್ ಔಟ್ಪುಟ್. ಇವಾಗ ಇಲ್ಲೇನಾಗುತ್ತಂತ ಹೇಳ್ತೀನಿ ಕೇಳಿ. ಎಕ್ಸಾಮಲ್ಲಿ ಸೆಸ್ಮೋಗ್ರಾಫ್ ಬಂತಂದರೆ ಇಲ್ಲಿ ಗ್ರಾಫ್ ನೋಡಿ ನಾವು ಇದು ಗ್ರಾಫಿಕಲ್ ಔಟ್ಪುಟ್ ಕೊಡುತ್ತೆ ಅಂತ ನಾವು ಅಂತೀವಿ. ಆದರೆ ಇಲ್ಲಿ ನೋಡಿ ಸೆಸ್ಮೋಗ್ರಾಫಲ್ಲಿ ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಸೆಸ್ಮೋಗ್ರಾಮಲ್ಲಿ ಇದು ಗ್ರಾಫಿಕಲ್ ಔಟ್ಪುಟ್ ಕೊಡುತ್ತೆ. ಅಂದರೆ ಇನ್ವರ್ಸ್ ಇದೆ. ಸೆಸ್ಮೋಗ್ರಾಫು ಇನ್ಸ್ಟ್ರೂಮೆಂಟು ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಗ್ರಾಮ್ ಇದ್ದಿದ್ದು ಗ್ರಾಫಿಕಲ್ ಔಟ್ಪುಟ್ ಕೊಡುತ್ತೆ. ಇದು ಒಂದು ನೀವು ಏನಪ್ಪ ಅಂದರೆ ಕನ್ಫ್ಯೂಷನ್ನ ದೂರ ಮಾಡ್ಕೊಂಡ್ರೆ ನೀವು ಈ ಎಕ್ಸಾಮಲ್ಲಿ ಕ್ವಶನ್ ಬಂದರೆ ಗ್ರಾಮ್ ಅಂತ ಎರಡು ಕನ್ಫ್ಯೂಸ್ ಮಾಡಿ ಕ್ವಶನ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೆಸ್ಮೋಗ್ರಾಫು ಇನ್ಸ್ಟ್ರೂಮೆಂಟು ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಸೆಸ್ಮೋಗ್ರಾಮು ಇದು ಗ್ರಾಫಿಕಲ್ ಔಟ್ಪುಟ್ ಕೊಡುತ್ತೆ. ನೋಡಿ ಸೆಸ್ಮೋಗ್ರಾಮ್ ಏನಪ್ಪ ಅಂತಂದರೆ ಇದು ಗ್ರಾಫಿಕಲ್ ಔಟ್ಪುಟ್ ಕೊಡ್ತು. ಸೆಸ್ಮೋಗ್ರಾಫ್ ಏನಪ್ಪ ಅಂತಂದರೆ ಇದನ್ನು ಸೆಸ್ಮಿಕ್ ವೇವ್ಸ್ನ ರೆಕಾರ್ಡ್ ಮಾಡುತ್ತೆ. ಇಷ್ಟು ನೀವು ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಕ್ಲಾರಿಟಿ ಇರಬೇಕು ನಿಮಗೆ. ನೆಕ್ಸ್ಟು ರಿಚರ್ ಸ್ಕೇಲ್ ಮತ್ತು ಮರ್ಸಲಿ ಸ್ಕೇಲ್ ಅಂತ ಬರುತ್ತೆ. ಇಲ್ಲಿ ರಿಚರ್ ಸ್ಕೇಲ್ ಯಾರು ಡಿಸ್ಕವರ್ ಮಾಡಿದ್ರಪ್ಪ ಅಂತಂದರೆ ಸೈಂಟಿಸ್ಟ್ ರಿಚರ್ ಅನ್ನೋರು ಡಿಸ್ಕವರ್ ಮಾಡಿದ್ರು ಇನ್ 1935. ಇದು ರಿಚರ್ ಸ್ಕೇಲ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಮ್ಯಾಗ್ನಿಟ್ಯೂಡ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಮ್ಯಾಗ್ನಿಟ್ಯೂಡ್ ಅಂತ ಏನು? ಇವಾಗ ಮ್ಯಾಗ್ನಿಟ್ಯೂಡ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಮೆಜರ್ಸ್ ಹೌ ಮಚ್ ಎನರ್ಜಿ ರಿಲೀಸ್ ಡ್ಯೂರಿಂಗ್ ಅರ್ಥಕ್ವೇಕ್. ನಾವು ಏನು ನೋಡಿದ್ವಿ ಅಂತ ಅಂದರೆ ಇಲ್ಲಿ ಫೋಕಸಲ್ಲಿ ಏನಪ್ಪ ಅಂತಾರೆ ಫೋಕಸ್ ಫಾರ್ಮ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತಂತ ನೋಡಿದ್ವಿ. ಇಲ್ಲಿ ಏನಪ್ಪ ಅಂದರೆ ಈ ರಿಚರ್ ಸ್ಕೇಲ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಎಷ್ಟು ಎನರ್ಜಿ ಬಿಡುಗಡೆ ಆಗುತ್ತೆ ಅಂತ ಕಂಡು ಹಿಡಿಯೋಕ್ಕೆ ಯಾವುದಪ್ಪ ಅಂದರೆ ರಿಚರ್ ಸ್ಕೇಲ್ನ ಯೂಸ್ ಮಾಡ್ತಾರೆ. ಇಟ್ ಕನ್ಸಿಸ್ಟ್ ರೀಡಿಂಗ್ ಫ್ರಮ್ 0 to 10. ಇದರಲ್ಲಿ ರೀಡಿಂಗ್ ಎಷ್ಟಿರುತ್ತೆ ಅಂದರೆ 0 to 10 ವರೆಗೂ ಇರುತ್ತೆ. ಇಫ್ ರೀಡಿಂಗ್ ಲೆಸ್ ದೆನ್ 5 ಇತ್ತಂತಂದರೆ ಅದು ಲೆಸ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ರಿಚರ್ ಸ್ಕೇಲಲ್ಲಿ ರೀಡಿಂಗು ಲೆಸ್ ದೆನ್ 5 ಇತ್ತಂದರೆ ಲೆಸ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಇಫ್ ರೀಡಿಂಗ್ ಮೋರ್ ದೆನ್ 7 ಇತ್ತಂತಾರೆ ಸಿವಿಯರ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಮೋರ್ ದೆನ್ 7 ಇತ್ತಂದರೆ ಸಿವಿಯರ್ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಇವಾಗ ಮರ್ಸಲಿ ಸ್ಕೇಲ್ ಯಾರು ಡಿಸ್ಕವರ್ ಮಾಡಿದ್ರೆ ಸೈಂಟಿಸ್ಟ್ ಮರ್ಸಲಿ ಅವರು ಡಿಸ್ಕವರ್ ಮಾಡಿದರು. ಇಲ್ಲೇನಾಗುತ್ತಂತಂದರೆ ಇದು ಇವಾಗ ರಿಚರ್ ಸ್ಕೇಲು ಮ್ಯಾಗ್ನಿಟ್ಯೂಡ್ ಅಂತಂದರೆ ಎಷ್ಟು ಎನರ್ಜಿ ರಿಲೀಸ್ ಆಯಿತು ಅನ್ನೋದು ಏನಪ್ಪ ಅಂದರೆ ಮೆಜರ್ ಮಾಡುತ್ತೆ. ಮರ್ಸಲಿ ಸ್ಕೇಲ್ ಏನಪ್ಪ ಅಂತಂದರೆ ಇಂಟೆನ್ಸಿಟಿ ಏನಪ್ಪ ಅಂದರೆ ಮೆಜರ್ ಮಾಡುತ್ತೆ. ಇಂಟೆನ್ಸಿಟಿ ಅಂತಂದ್ರೇನು ಎಷ್ಟು ಡ್ಯಾಮೇಜ್ ಕಾಸ್ ಆಯಿತು ಅಂದರೆ ಎಷ್ಟು ಕಾಸಲಿಟೀಸ್ ಆಯಿತು. ಇಟ್ ಮೆಜರ್ಸ್ ಹೌ ಮಚ್ ಡ್ಯಾಮೇಜ್ ಕಾಸ್ಡ್ ಡ್ಯೂರಿಂಗ್ ಅರ್ಥಕ್ವೇಕ್. ಇದು ಎಷ್ಟು ಡ್ಯಾಮೇಜ್ ಕಾಸ್ ಆಗೈತೆ ಅನ್ನೋದು ಇದೇನಪ್ಪ ಅಂತಂದರೆ ಮರ್ಸಲಿ ಸ್ಕೇಲು ಏನಪ್ಪ ಅಂದರೆ ಮೆಜರ್ ಮಾಡುತ್ತೆ. ಇವಾಗ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಆವಾಗ ಅವನು ರಿಚರ್ ಸ್ಕೇಲ್ ಮೆಜರ್ಸ್ ಮ್ಯಾಗ್ನಿಟ್ಯೂಡು ಕೊಡ್ತಾನೆ, ಇಂಟೆನ್ಸಿಟಿನೂ ಕೊಡ್ತಾನೆ ಮತ್ತು ಬೇರೆ 2 ಆಪ್ಷನ್ ಕೊಡ್ತಾನೆ. ಇವಾಗ ನಿಮಗೊಂದು ಫನ್ನಿ ಅನಿಸ್ಬೋದು, ಬಟ್ ನೆನಪಿಟ್ಕೊಳ್ಳೋಕೆ ಏನಂತಂತಂದರೆ ಒಂದು RMD ಅನ್ನೋದು ಒಂದು ಪಾನ್ ಮಸಾಲ ಬರುತ್ತೆ. ನಾನು ಹಿಂಗೆ ನೆನಪಿಟ್ಕೊತಿದ್ದೆ ರಿಚರ್ ಸ್ಕೇಲು ಮ್ಯಾಗ್ನಿಟ್ಯೂಡು. ಆಮೇಲೆ ಇದು ಮರ್ಸಲಿ ಸ್ಕೇಲು ಇದಕ್ಕೆ MI ಅಂತ ನೆನಪಿಟ್ಕೋದೆ. IPL ಮುಂಬೈ ಇಂಡಿಯನ್ಸ್ ಟೀಮ್ ಇದೆಲ್ಲ ಆ ಥರ ನೆನಪಿಟ್ಕೋತಿದ್ದೆ. ಇದು ಮರ್ಸಲೀಸು ಏನಪ್ಪ ಅಂದರೆ ಇಂಟೆನ್ಸಿಟಿ. ಸೊ ಫ್ರೆಂಡ್ಸ್, ಎಕ್ಸಾಮಲ್ಲಿ ನಮಗೆ ಎಷ್ಟು ಕ್ಲಾರಿಟಿ ಇರುತ್ತೆ ಅಷ್ಟು ಒಳ್ಳೆಯದು. ಅದಕ್ಕೆ ನೀವು ಹೇಗಾದರೂ ನೆನಪಿಟ್ಕೊಳ್ಳಿ, ಒಟ್ಟಿನಲ್ಲಿ ನಿಮಗೆ ನೆನಪಿರಬೇಕು ರಿಚರ್ ಸ್ಕೇಲ್ ಮ್ಯಾಗ್ನಿಟ್ಯೂಡೇ, ಮರ್ಸಲಿ ಸ್ಕೇಲ್ ಇಂಟೆನ್ಸಿಟಿ ಅಂತ. ಇವಾಗ ಕ್ಲಾಸಿಫಿಕೇಷನ್ ಆಫ್ ಅರ್ಥಕ್ವೇಕ್ ನೋಡೋಣ. ಈ ಅರ್ಥಕ್ವೇಕನ್ನು 3 ಮೇಜರ್ ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಒಂದೇದೇನಪ್ಪ ಅಂತಂದರೆ ಬೇಸ್ಡ್ ಆನ್ ಕಾಸಿಟಿವ್ ಫ್ಯಾಕ್ಟರ್ಸ್, ಅಂದರೆ ಅರ್ಥಕ್ವೇಕನ್ನು ಯಾರು ಕಾಸ್ ಮಾಡ್ತಾರೆ ಅದರ ಮೇಲೆ ಏನಪ್ಪ ಅಂದರೆ ಒಂದು ಕ್ಲಾಸಿಫಿಕೇಷನ್. ಅದರಲ್ಲಿ ಮತ್ತೆ ಸಬ್ ಕ್ಲಾಸಿಫಿಕೇಷನ್ ಅಪ್ಪ ಅಂದರೆ ಒಂದು ನ್ಯಾಚುರಲ್ ಫ್ಯಾಕ್ಟರ್ಸು, ನ್ಯಾಚುರಲ್ ಕಾಸಿಟಿವ್ ಫ್ಯಾಕ್ಟರ್ಸು, ಆಂಥ್ರೋಪೋಜೆನಿಕ್ ಆರ್ ಮ್ಯಾನ್ ಮೇಡ್ ಕಾಸಿಟಿವ್ ಫ್ಯಾಕ್ಟರ್ಸು. ಈ ನ್ಯಾಚುರಲ್ ಕಾಸಿಟಿವ್ ಫ್ಯಾಕ್ಟರ್ಸಲ್ಲಿ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟಿ ಇದೇ ಮೇನ್ ರೀಸನ್. ಪ್ಲೇಟ್ ಟೆಕ್ಟೋನಿಕ್ಕೆ ಮೇನ್ ರೀಸನ್. ಈ ಪ್ಲೇಟ್ ಟೆಕ್ಟೋನಿಂದ ವೋಲ್ಕ್ಯಾನಿಕ್ ಎರಪ್ಷನ್ ಆಗುತ್ತೆ. ಈ ವೋಲ್ಕ್ಯಾನಿಕ್ ಎರಪ್ಷನ್ ಏನಪ್ಪ ಅಂತಂದರೆ ಕಾಸ್ ಮಾಡುತ್ತೆ. ಬಟ್ ನ್ಯಾಚುರಲಲ್ಲಿ ಮೇನ್ ರೀಸನ್ ತೊಗೋಬೇಕಂತಂದರೆ ಪ್ಲೇಟ್ ಟೆಕ್ಟೋನಿಕ್ ಇಸ್ ದಿ ಮೇನ್ ರೀಸನ್ ಫಾರ್ ದಿ. ಯಾಕಂದರೆ ಪ್ಲೇಟ್ ಮೂವ್ಮೆಂಟ್ ಆಗೋದ್ರಿಂದನೇ ಏನಪ್ಪ ಅಂತಂದರೆ ವೋಲ್ಕ್ಯಾನೋ ಕೆಲವೊಂದು ಸರಿ ಎರಪ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓಷನಿಕ್ ಆಗಲಿ, ಓಷನ್ ಕಾಂಟಿನೆಂಟ್ ಕನ್ವರ್ಜೆನ್ಸ್ ಆಗಲಿ, ಅಲ್ಲಿ ವೋಲ್ಕ್ಯಾನಿಕ್ ಎರಪ್ಷನ್ ಆಗೋದೇ ಪ್ಲೇಟ್ ಟೆಕ್ಟೋನಿಕ್ಕಿಂದ. ಅದಕ್ಕೆ ಒಂದೇ ಒಂದು ರೀಸನ್ ಕೊಡ್ರಿ ಅಂತಂತಂದ್ರೆ ಪ್ಲೇಟ್ ಟೆಕ್ಟೋನಿಕ್ ಇಸ್ ದಿ ಮೇನ್ ರೀಸನ್ ಫಾರ್ ದಿ ಕಾಸಿಂಗ್ ಆಫ್ ಅರ್ಥಕ್ವೇಕ್. ಆಮೇಲೆ ಇವೇನಪ್ಪ ಅಂದರೆ ಇವೆಲ್ಲ ಸಬ್ಬು ವೋಲ್ಕ್ಯಾನಿಕ್ ಎರಪ್ಷನ್ಸು. ಆಮೇಲೆ ಫ್ರ್ಯಾಕ್ಚರ್ ಆ್ಯಂಡ್ ಫಾಲ್ಟಿಂಗ್ ಇನ್ ಪ್ಲೇಟ್ಸ್. ಈ ಫ್ರ್ಯಾಕ್ಚರ್ ಆ್ಯಂಡ್ ಫಾಲ್ಟಿಂಗ್ ಆಫ್ ಪ್ಲೇಟ್ಸ್ ಎದರಿಂದ ಆಗುತ್ತೆ ಅಂದರೆ ಇದು ಪ್ಲೇಟ್ ಟೆಕ್ಟಾನಿಕ್ಸಿಂದನೇ ಆಗುತ್ತೆ. ನೀವು ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋದೊಂದು ಮೂವ್ಮೆಂಟ್ಸ್ ಕಲಿತ್ರೆ, ಕನ್ವರ್ಜೆನ್ಸು ಡೈವರ್ಜೆನ್ಸ್ ಅಲ್ಲಿ ಕಲಿತ್ರೆ ಈ ಫ್ರ್ಯಾಕ್ಚರ್ ಮತ್ತು ಫಾಲ್ಟಿಂಗ್ ಬರುತ್ತೆ. ಅದಕ್ಕೆ ಮೇನ್ ರೀಸನ್ ಯಾವುದಪ್ಪ ಅಂತಂದರೆ ಪ್ಲೇಟ್ ಟೆಕ್ಟಾನಿಕ್ಸು. ನೆಕ್ಸ್ಟು ಆಂಥ್ರೋಪೋಜೆನಿಕ್ ಆರ್ ಮ್ಯಾನ್ ಮೇಡ್. ಈ ಆಂಥ್ರೋಪೋಜೆನಿಕ್ ಆರ್ ಮ್ಯಾನ್ ಮೇಡ್ ಅಂತಂತಂದರೆ ಒಂದು ಅಂಡರ್ಗ್ರೌಂಡ್ ಮೈನಿಂಗ್ ಆಗಲಿ, ಪಂಪಿಂಗ್ ಆಫ್ ಗ್ರೌಂಡ್ ವಾಟರ್ ಆಗಲಿ,
ಆಮೇಲೆ ಪಂಪಿಂಗ್ ಆಫ್ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು, ಡೈನಮೈಟ್ಸು ಎಕ್ಸೆಟ್ರಾ. ಏನು ನಾವು ಮಾನವ ಏನೇನು ಕೃತ್ಯ ಮಾಡ್ತಾ ಇದ್ದಾನಲ್ಲ ಅವೆಲ್ಲ ಏನಪ್ಪ ಅಂತಂದರೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳು ಬರುತ್ತೆ. ಅದೇನಪ್ಪ ಅಂತಂದರೆ ಬೇಸ್ಡ್ ಆನ್ ಕಾಸೇಟಿವ್ ಫ್ಯಾಕ್ಟರ್ಸಲ್ಲಿ ಒಂದು ಕ್ಲಾಸಿಫಿಕೇಶನ್ ಆಯಿತು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಏನಪ್ಪ ಅಂತಂದರೆ ಬೇಸ್ಡ್ ಆನ್ ಲೊಕೇಶನ್ ಆಫ್ ಫೋಕಸ್. ಇವಾಗ ನಾವು 3 ಟರ್ಮಿನಾಲಜೀಸ್ ನೋಡಿದ್ವಿ. ಒಂದು ಫೋಕಸ್ಸು, ಎಪಿಸೆಂಟರು, ಆಮೇಲೆ ಸೆಸ್ಮಿಕ್ ವೇವ್ಸು. ಇವಾಗ ಇಲ್ಲಿ ಏನಪ್ಪ ಅಂತಾರೆ ಫೋಕಸ್ ಲೊಕೇಶನ್ ಮೇಲೆ ಏನಪ್ಪ ಅಂತಂದರೆ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಇದರಲ್ಲಿ ಏನೇನು ಕ್ಲಾಸಿಫಿಕೇಶನ್ ಮಾಡ್ತಾರೆ, ಒಂದು ಮಾಡ್ರೇಟ್ ಅರ್ಥಕ್ವೇಕ್ ಆರ್ ಶಾಲೋ ಅರ್ಥಕ್ವೇಕು, ಒಂದು ಇಂಟರ್ಮೀಡಿಯೇಟ್ ಅರ್ಥಕ್ವೇಕು, ಆಮೇಲೆ ಡಿಫೋಕಸ್ ಅರ್ಥಕ್ವೇಕ್ ಅಂತ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಫೋಕಸ್ಸು 0 to 50 ಕಿಲೋಮೀಟರ್ ಒಳಗೂ ಇತ್ತಂತಂದರೆ ಶಾಲೋ ಫೋಕಸ್ ಅರ್ಥಕ್ವೇಕ್ ಅಂತ ಅಂತೀವಿ. ಮತ್ತು 80% ಆಫ್ ಅರ್ಥಕ್ವೇಕ್ ಏನಪ್ಪ ಅಂತಾರೆ ಈ ಶಾಲೋ ಫೋಕಸಲ್ಲಿ ಆಗುತ್ತೆ. ಇಂಟರ್ಮೀಡಿಯೇಟ್ ಫೋಕಸ್ ಅಂತಂತಂದರೆ 50 to 250 ಕಿಲೋಮೀಟರ್ವರೆಗೂ ಏನಪ್ಪ ಅಂದರೆ ಫೋಕಸ್ 50 ಕಿಲೋಮೀಟರ್ ಟು 250 ಕಿಲೋಮೀಟರ್ವರೆಗೂ ಏನಾದರೂ ಫೋಕಸ್ ಫಾರ್ಮ್ ಆಗಿದ್ದರೆ ಅದಕ್ಕೆ ಇಂಟರ್ಮೀಡಿಯೇಟ್ ಫೋಕಸ್ ಅಂತ ಕರಿತೀವಿ. ನೆಕ್ಸ್ಟು 250 to 750 ಕಿಲೋಮೀಟರ್ವರೆಗೂ ಏನಪ್ಪ ಅಂದರೆ ಫೋಕಸ್ ಫಾರ್ಮ್ ಆಗಿತ್ತು ಅಂತಂದರೆ ಅದಕ್ಕೆ ಡಿ ಫೋಕಸ್ ಅಂತ ಕರಿತೀವಿ. ಅದನ್ನ ಹೇಳ್ಕೊಟ್ಟಿದ್ದಾರೆ. ಫೋಕಸ್ ಏನಪ್ಪ ಅಂದರೆ ಮಾಡ್ರೇಟ್ ಅಥವಾ ಶಾಲೋ ಫೋಕಸ್ಗೆ 0 to 50 ಕಿಲೋಮೀಟರ್ ರೇಂಜ್ ಒಳಗೆ ಆಗಬೇಕು. ಆಮೇಲೆ 80% ಆಫ್ ಅರ್ಥಕ್ವೇಕ್ ಏನಪ್ಪ ಅಂತಂದರೆ ಈ ರೇಂಜಲ್ಲೇ ಆಗುತ್ತೆ. ನೆಕ್ಸ್ಟು ಇಂಟರ್ಮೀಡಿಯೇಟ್ ಅರ್ಥಕ್ವೇಕು, ಈ ಫೋಕಸ್ ಲೊಕೇಟೆಡ್ ಬಿಟ್ವೀನ್ 50 ಕಿಲೋಮೀಟರ್ ಟು 250 ಕಿಲೋಮೀಟರ್ವರೆಗೂ ಇತ್ತಂದರೆ ಅದಕ್ಕೆ ಇಂಟರ್ಮೀಡಿಯೇಟ್ ಅರ್ಥಕ್ವೇಕ್ ಅಂತ ಕರಿತೀವಿ. ನೆಕ್ಸ್ಟು ಡಿ ಫೋಕಸ್ ಏನಪ್ಪ ಅಂದರೆ 250 ಕಿಲೋಮೀಟರ್ ಟು 700 ಕಿಲೋಮೀಟರ್ವರೆಗೂ ಏನಪ್ಪ ಅಂತಂದರೆ ಅದಕ್ಕೆ ಡಿ ಫೋಕಸ್ ಅಂತ ಕರಿತೀವಿ. ಇವಾಗ ಎರಡು ಕ್ಲಾಸಿಫಿಕೇಶನ್ ನೋಡಿದ್ವಿ. ಒಂದು ಕಾಸೇಟಿವ್ ಫ್ಯಾಕ್ಟರ್ಸಿಂದ, ಆಮೇಲೆ ಬೇಸ್ಡ್ ಆನ್ ಫೋಕಸ್ ಮೇಲೆ. ಇವಾಗ 3ನೇ ಕ್ಲಾಸಿಫಿಕೇಶನ್ ಏನಪ್ಪ ಅಂತಂದರೆ ಬೇಸ್ಡ್ ಆನ್ ಹಜಾರ್ಡ್ ಆರ್ ಹ್ಯೂಮನ್ ಕ್ಯಾಜುಲಿಟಿ. ಅಂದರೆ ಅರ್ಥಕ್ವೇಕ್ ಬಂದಾಗ ಎಷ್ಟು ಜನಕ್ಕೆ ಕಾಜುಲಿಟೀಸ್ ಆಗ್ತೈತೆ ಅದರ ಮೇಲೆ ಏನಪ್ಪ ಅಂತಂದರೆ ಇದು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒಂದು ಮಾಡ್ರೇಟ್ ಹಜಾರ್ಡ್ ಅರ್ಥಕ್ವೇಕು, ಇದೇನಪ್ಪ ಅಂದರೆ 0 to 50,000 ಏನಾದರೂ ಅರ್ಥಕ್ವೇಕಿಂದ ಡೆತ್ ಆಗಿತ್ತು ಅಂದರೆ ಅದಕ್ಕೆ ಮಾಡ್ರೇಟ್ ಹಜಾರ್ಡ್ ಅರ್ಥಕ್ವೇಕ್ ಅಂತ ಕರೀತಾರೆ. ಇನ್ ಕೇಸ್ 50,000ದಿಂದ 1,00,000ವರೆಗೂ ಏನಪ್ಪ ಅಂತಂದರೆ ಏನಾದರೂ ಡೆತ್ ಕಾಸ್ ಆಗಿತ್ತು ಅಂತಂದರೆ ಅದಕ್ಕೆ ಹೈ ಹಜಾರ್ಡ್ ಅರ್ಥಕ್ವೇಕ್ ಅಂತ ಕರೀತಾರೆ. ಆಮೇಲೆ ಮೋಸ್ಟ್ ಹಜಾರ್ಡ್ ಅಂತಂದರೆ ಮೋರ್ ದೆನ್ 1 lakh ಏನಾದರೂ ಡೆತ್ ಕಾಜಾಲಿಟಿ ಮಾಡಿತ್ತಂದರೆ ಅದಕ್ಕೆ ಮೋಸ್ಟ್ ಹಜಾರ್ಡ್ ಅರ್ಥಕ್ವೇಕ್ ಅಂತ ಕರೀತಾರೆ. ಇವಾಗ ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥಕ್ವೇಕ್ ಥ್ರೂ ಔಟ್ ದಿ ವರ್ಲ್ಡ್ ನೋಡೋಣ. ಮ್ಯಾಕ್ಸಿಮಮ್ ಆಕರ್ಸ್ ಇನ್ 3 ರೀಜನ್. ಇದು ಅರ್ಥಕ್ವೇಕಲ್ಲಿ 3 ರೀಜನಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ. ಯಾವ ರೀಜನ್ಪ್ಪ ಅಂತಂದರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಥವಾ ಸರ್ಕಮ್ ಪೆಸಿಫಿಕ್ ಬೆಲ್ಟಲ್ಲಿ 70% ಅರ್ಥಕ್ವೇಕ್ ಆಗುತ್ತೆ. ಆಮೇಲೆ ಮಿಡ್ ಕಾಂಟಿನೆಂಟ್ ಬೆಲ್ಟಲ್ಲಿ 20% ಆಗುತ್ತೆ. ಮಿಡ್ ಓಷನಿಕ್ ರೀಜನಲ್ಲಿ 10% ಆಗುತ್ತೆ. ಇದೇ ನಾನು ಡಯಾಗ್ರಾಮಲ್ಲಿ ತೋರಿಸ್ತೀನಿ ಇವಾಗ. ಸೊ ಇದು ನಾರ್ತ್ ಅಮೆರಿಕಾ ಅಂದ್ಕೊಳ್ಳಿ, ಇದು ಸೌತ್ ಅಮೆರಿಕಾ, ಇದು ಏಷ್ಯಾ, ಆಮೇಲೆ ಇದು ಯುರೋಪು, ಆಮೇಲೆ ಆಫ್ರಿಕಾ. ಏನಪ್ಪ ಅಂತಂದರೆ ಇದಕ್ಕೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಇಲ್ಲೆಲ್ಲ ಆಸ್ಟ್ರೇಲಿಯಾ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಬರುತ್ತೆ. ಈ ಪೆಸಿಫಿಕ್ ಈ ರೀಜನಲ್ಲಿ ಏನಪ್ಪ ಅಂತಂದರೆ 70% ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಆಮೇಲೆ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತಂದರೆ ಈ ರೀಜನಲ್ಲಿ 20% ಅರ್ಥಕ್ವೇಕ್ ಆಗುತ್ತೆ. ಆಮೇಲೆ ಮಿಡ್ ಓಷನಿಕ್ ರಿಜ್ ಅಂತ ಬರುತ್ತೆ. ಮಿಡ್ ಓಷನಿಕ್ ಅಂತಂದರೆ ಓಷನ್ ಒಳಗಡೆ ಒಂದು ಮಿಡ್ ಓಷನಿಕ್ ರಿಜ್ ಫಾರ್ಮ್ ಆಗಿರುತ್ತೆ. ಈ ರೀಜನಲ್ಲಿ 10% ಅರ್ಥಕ್ವೇಕ್ ಫಾರ್ಮ್ ಆಗಿರುತ್ತೆ. ಅದು ನಾವೆಲ್ಲಿ ಡಾಟಾ ನೋಡಿದ್ವಲ್ಲ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ಇದಕ್ಕೆ, ಅಲ್ಲಿ 70% ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಮಿಡ್ ಕಾಂಟಿನೆಂಟಲ್ ಬೆಲ್ಟಲ್ಲಿ 20% ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಆಮೇಲೆ ಮಿಡ್ ಓಷನಿಕ್ ರಿಜಸಲ್ಲಿ 10% ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ರಿಂಗ್ ಆಫ್ ಫೈರ್ ಆರ್ ಸರ್ಕಮ್ ಪೆಸಿಫಿಕಲ್ಲಿ 70%, ಆಮೇಲೆ ಮಿಡ್ ಕಾಂಟಿನೆಂಟ್ ಬೆಲ್ಟಲ್ಲಿ 20%, ಮಿಡ್ ಓಷನಿಕ್ ರಿಜಲ್ಲಿ 10% ಏನಪ್ಪ ಅಂದರೆ ಅರ್ಥಕ್ವೇಕ್ ಫಾರ್ಮ್ ಆಗುತ್ತೆ. ಇವಾಗ ಕ್ಲಾಸಿಫಿಕೇಶನ್ ಆಫ್ ಅರ್ಥಕ್ವೇಕ್ ಝೋನ್ಸು ಏನಪ್ಪ ಅಂದರೆ ಅರ್ಥಕ್ವೇಕ್ ಝೋನ್ನ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ ಇವಾಗ ಈಗ ಯಾವುದೋ ಒಂದು ಏರಿಯಾ ತೊಗೊಂಡ್ರೆ ಇದು ಎಷ್ಟು ರಿಸ್ಕ್ ಐತೆ, ಅರ್ಥಕ್ವೇಕಿಗೆ ಎಷ್ಟು ರಿಸ್ಕ್ ಐತೆ ಅನ್ನೋದ್ರ ಮೇಲೆ ಝೋನ್ಸ್ನ ಕ್ಲಾಸಿಫೈ ಮಾಡ್ತಾರೆ. ವರ್ಲ್ಡ್ ಒಳಗಡೆ 5 ಅರ್ಥಕ್ವೇಕ್ ಝೋನ್ಸ್ ಇದ್ದಾವೆ. ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅದ್ರ ಮೇಲೆ ಏನಪ್ಪ ಅಂದರೆ 5 ಝೋನ್ಸ್ ಇದ್ದಾವೆ. ಅದರೊಳಗೆ ಯಾವ್ಯಾವ ಅಂದರೆ ಅರ್ಥಕ್ವೇಕ್ ಝೋನ್ 1 ಇದು ಲೀಸ್ಟ್ ರಿಸ್ಕ್ ಝೋನ್. ಅರ್ಥಕ್ವೇಕ್ ಝೋನ್ 1 ಇತ್ತಂದರೆ ಭಾಳಷ್ಟು ಲೀಸ್ಟ್, ಅಲ್ಲೇನೋ ಅರ್ಥಕ್ವೇಕ್ ಆಗೋದು ಚಾನ್ಸಸ್ ರೇರು. ಅರ್ಥಕ್ವೇಕ್ ಝೋನ್ 2 ಏನಪ್ಪ ಅಂತಂದರೆ ಲೋ ರಿಸ್ಕ್ ಝೋನ್. ಅರ್ಥಕ್ವೇಕ್ 3 ಏನಪ್ಪ ಅಂದರೆ ಮಾಡ್ರೇಟ್ ರಿಸ್ಕ್ ಝೋನ್. ಅರ್ಥಕ್ವೇಕ್ ಝೋನ್ 4 ಅಲ್ಲಿ ಹೈ ರಿಸ್ಕ್ ಝೋನ್ ಇರುತ್ತೆ. ಅರ್ಥಕ್ವೇಕ್ ಝೋನ್ 5 ಅಲ್ಲಿ ವೆರಿ ಹೈ ರಿಸ್ಕ್ ಝೋನ್ ಇರುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ಗ್ಲೋಬಲ್ ಏನಪ್ಪ ಅಂದರೆ ಟೋಟಲ್ 5 ಅರ್ಥಕ್ವೇಕ್ ಝೋನ್ಸ್ ಇದ್ದಾವೆ. ಬಟ್ ನಮ್ಮ ಇಂಡಿಯಾ ಕನ್ಸಿಡರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ 4 ಅರ್ಥಕ್ವೇಕ್ ಝೋನ್ಸು ಇದ್ದಾವೆ.
ಅವು ಯಾವಪ್ಪ ಅಂತಂದರೆ ಅರ್ಥಕ್ವೇಕ್ ಝೋನ್ 2ರಿಂದ ಅರ್ಥಕ್ವೇಕ್ ಝೋನ್ 5ರವರೆಗೂ. ಏನಪ್ಪ ಅಂದರೆ ಅರ್ಥಕ್ವೇಕ್ ಝೋನ್ ಝೋನ್ 1 ನಮ್ಮ ಇಂಡಿಯಾ ಒಳಗೆ ನಾವು ಕಂಡು ಬರೋದಿಲ್ಲ. ಅರ್ಥಕ್ವೇಕ್ ಝೋನ್ 2 ಟು ಅರ್ಥಕ್ವೇಕ್ ಝೋನ್ 5 ಏನಪ್ಪ ಅಂದರೆ ನಮ್ಮ ಇಂಡಿಯಾ ಒಳಗೆ ನೋಡ್ತೀವಿ ನಾವು. ಎಂಟೈರ್ ಇಂಡಿಯಾ ಇಸ್ 4th ಅರ್ಥಕ್ವೇಕ್ ಝೋನ್, ಅರ್ಥಕ್ವೇಕ್ ಝೋನ್ 2, ಅರ್ಥಕ್ವೇಕ್ ಝೋನ್ 5. ದೇರ್ ಇಸ್ ನೋ ಅರ್ಥಕ್ವೇಕ್ ಝೋನ್ 1 ಇನ್ ಇಂಡಿಯಾ. ಇವಾಗ ಇಲ್ಲೇ ನೋಡ್ಬೋದು. ಇಲ್ಲೇನಪ್ಪ ಅಂತಂದರೆ ಮ್ಯಾಗ್ನಿಟ್ಯೂಡ್ ಯಾರು ಮೆಜರ್ ಮಾಡ್ತಾರೆ? ರಿಕ್ಟರ್ ಸ್ಕೇಲು. ಇಲ್ಲಿ ನೋಡಿ, ಇಲ್ಲಿ ರಿಕ್ಟರ್ ಸ್ಕೇಲಲ್ಲಿ ಏನಪ್ಪ ಅಂತಂದರೆ 0 to 10 ರೀಡಿಂಗ್ ಇರುತ್ತೆ. ಮರ್ಸಲಿ ಸ್ಕೇಲ್ ನಾನು ರೀಡಿಂಗ್ ಹೇಳಿಲ್ಲ. ಮರ್ಸಲಿ ಸ್ಕೇಲು 1 to 12 ರೀಡಿಂಗ್ ಇರುತ್ತೆ, ನೆನ್ಪಿಟ್ಕೊಳ್ಳೋದು. ಇಲ್ಲೇನಪ್ಪ ಅಂತಂದರೆ ನೋಡಿ 2 to 3ವರೆಗೂ ಇತ್ತಂತಂದರೆ ಮೈನರು, 4 to 5 ಅಂತಂದರೆ ಲೈಟು, 5 to 6 ಅಂತಂದರೆ ಮಾಡ್ರೇಟು, 6 to 7 ಇತ್ತಂದರೆ ಸ್ಟ್ರಾಂಗು, 7 to 8 ರೀಡಿಂಗ್ ಬತ್ತಂದರೆ ಮೇಜರು, ಗ್ರೇಟರ್ ದೆನ್ 8 ಬತ್ತಂತಂದರೆ ಹೆವಿ ಡಿಸ್ಟ್ರಕ್ಟಿವ್ ಇರುತ್ತೆ, ಏನು ಅರ್ಥಕ್ವೇಕು. ಇವಾಗ ನಾವು ಅರ್ಥಕ್ವೇಕ್ ಝೋನ್ಸ್ನ ನೋಡ್ತಾ ಇದ್ವಿ. ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಝೋನ್ 1 ಇಲ್ಲ, ಝೋನ್ 2, ಝೋನ್ 3, ಝೋನ್ 4, ಝೋನ್ 5 ಇದೆ. ಅರ್ಥಕ್ವೇಕ್ ಝೋನ್ 2 ಏನಪ್ಪ ಅಂದರೆ ವೆರಿ ಲೋ ರಿಸ್ಕ್ ಝೋನು. ಅರ್ಥಕ್ವೇಕ್ ಝೋನ್ 3 ಏನಪ್ಪ ಅಂತಂದರೆ ಮಾಡ್ರೇಟ್ ರಿಸ್ಕು. ಅರ್ಥಕ್ವೇಕ್ ಝೋನ್ 4 ಏನಪ್ಪ ಅಂದರೆ ಹೈ ರಿಸ್ಕ್ ಝೋನು. ಅರ್ಥಕ್ವೇಕ್ ಝೋನ್ 5 ವೆರಿ ಹೈ ರಿಸ್ಕ್ ಝೋನು. ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಝೋನ್ 2 ಎಲ್ಲೆಲ್ಲಿದೆ ಅಂತಂತಂದರೆ ಏನು ನೋಡಿ, ಈ ಝೋನ್ 2 ಏರಿಯಾವು. ಹಾಗೆ ಝೋನ್ 3 ಏರಿಯಾಸ್ ಎಲ್ಲೆಲ್ಲಿದಾವೆ ಅಂತಂತಂದರೆ ಇವು ಪ್ಲೇನ್ಸ್ ರೀಜನು, ಪ್ಲೇನ್ಸು ವೆಸ್ಟರ್ನ್ ಘಾಟ್ ರೀಜನ್ ಒಳಗೆ ಬರುತ್ತೆ. ನೆಕ್ಸ್ಟು ಹೈ ರಿಸ್ಕ್ ಝೋನ್ ಏನಪ್ಪ ಅಂತಂದರೆ ಹಿಮಾಲಯನ್ ರೀಜನ್ ಒಳಗೆ ಬರುತ್ತೆ. ಆಮೇಲೆ ವೆರಿ ಹೈ ರಿಸ್ಕ್ ಝೋನ್ ಏನಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ರೇಂಜಸ್. ಆಮೇಲೆ ಇಲ್ಲಿ ಗುಜರಾತ್ ರಾಜಸ್ಥಾನ್ ರೇಂಜು. ಇಲ್ಲೇನಪ್ಪ ಅಂದರೆ ವೆರಿ ಹೈ ರಿಸ್ಕ್ ಝೋನ್ ಆಗುತ್ತೆ. ಇದು ಸೆಸ್ಮಿಕ್ ಝೋನ್ಸ್ ಆಫ್ ಇಂಡಿಯಾ ಇವು. ಆಮೇಲೆ ಅಬೌಟ್ 59% ಆಫ್ ದ ಲ್ಯಾಂಡ್ ಏರಿಯಾ ಆಫ್ ಇಂಡಿಯಾ ನಮ್ಮದು ಟೋಟಲ್ ಏನು ಲ್ಯಾಂಡ್ ತೊಗೊಂಡ್ರೆ 59% ನಮ್ಮದು ಇಂಡಿಯಾದ ಲ್ಯಾಂಡ್ ಏನಪ್ಪ ಅಂದರೆ ಅರ್ಥಕ್ವೇಕಿಗೆ ಏನಪ್ಪ ಅಂದರೆ ಇದು ಲಯಬಲ್ ಟು ಸೆಸ್ಮಿಕ್ ಹಜಾರ್ಡ್ ಡ್ಯಾಮೇಜು. ಸೊ ಇಷ್ಟು ಅರ್ಥಕ್ವೇಕು ಏನೇನು ಕಲ್ತೀವಿ ಅಂತಂದರೆ ಅರ್ಥಕ್ವೇಕ್ ನೋಡಿದ್ವಿ. ಅರ್ಥಕ್ವೇಕಲ್ಲಿ ಏನಪ್ಪ ಅಂತಂದರೆ 3 ಟರ್ಮಿನಾಲಜಿ ನೋಡಿದ್ವಿ, ಫೋಕಸ್ಸು, ಎಪಿಸೆಂಟರು ಮತ್ತು ಸೆಸ್ಮಿಕ್ ವೇವ್ಸು. ಆಮೇಲೆ ಏನಪ್ಪ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಅರ್ಥಕ್ವೇಕ್ ನೋಡಿದ್ವಿ, ಮತ್ತು ಇವೆಲ್ಲ ಅರ್ಥಕ್ವೇಕ್ ಝೋನ್ಸ್ನು ಕ್ಲಾಸಿಫಿಕೇಷನ್ ನೋಡಿದ್ವಿ. ಆಮೇಲೆ ರಿಕ್ಟರ್ ಸ್ಕೇಲು, ಮರ್ಸಲಿ ಸ್ಕೇಲು, ಆಮೇಲೆ ಸೆಸ್ಮೋಗ್ರಾಮಿಗೆ ಏನು ಡಿಫ್ರೆನ್ಸ್ ಅಂತ ನೋಡಿದ್ವಿ. ಇದೇ ಬೇಸಿಸ್ ಮೇಲೆ ಬೇರೆ ಬೇರೆ PYQsನ ಸಾಲ್ವ್ ಮಾಡೋಣ. ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 1ನೇ ಸ್ಟೇಟ್ಮೆಂಟ್ ಏನು ಕೊಟ್ಟಾನೆ? ದ ಅರ್ತ್ ಕ್ರಸ್ಟ್ ಈಸ್ ಕಂಪೋಸ್ಡ್ ಆಫ್ ರಿಜಿಡ್ ಪ್ಲೇಟ್ಸ್ ದ್ಯಾಟ್ ಮೂವ್ ಅರೌಂಡ್. ಇದು ಏನು ಮೂವ್ ಆಗುತ್ತಂತಂದರೆ ಅರ್ತ್ ಪ್ಲೇಟೇ ಮೂವ್ ಆಗುತ್ತಂತ ಹೇಳಿದೆ. ಅದೇ ಒಂದು ಏನಪ್ಪ ಅಂದರೆ ಅರ್ಥಕ್ವೇಕ್ ಫಾರ್ಮ್ ಆಗೋಕ್ಕೆ ಕಾರಣ ಆಗುತ್ತಂತಲೂ ಹೇಳಿದೆ. ಅರ್ಥಕ್ವೇಕ್ ಪ್ರೈಮರ್ಲಿ ಆಕರ್ ಎಟ್ ದಿ ಬೌಂಡ್ರೀಸ್ ಆಫ್ ದಿಸ್ ಪ್ಲೇಟ್ಸ್. ಇದು ಕರೆಕ್ಟು. ಅದಕ್ಕೆ ಈ ಥರ ಆನ್ಸರ್ ಏನಪ್ಪ ಅಂತಂದರೆ ಬೋತ್ 1 and 2. ಈ ಬೌಂಡ್ರೀಸ್ ಆಫ್ ದಿ ಪ್ಲೇಟ್ಸಲ್ಲಿ ನಾನು ಏನು ಹೇಳಿದೆ ಅಂದರೆ ಸ್ಮಾಲ್ ಗ್ಲಾನ್ಸ್ ಕೊಟ್ಟಿದೆ. ಕಾಂಟಿನೆಂಟ್ ಕನ್ವರ್ಜೆನ್ಸು, ಓಷನ್ ಕನ್ವರ್ಜೆನ್ಸು, ಓಷನ್ ಕನ್ವರ್ಜೆನ್ಸು, ಅಥವಾ ಡೈವರ್ಜೆಂಟ್ ಪ್ಲೇಟ್ಸು, ಫ್ರ್ಯಾಕ್ಚರ್ಸು, ಫಾಲ್ಟ್ಸು, ಇವೇನಪ್ಪ ಅಂತಂದರೆ ಇವೆಲ್ಲ ಏನಪ್ಪ ಅಂತಂದರೆ ಪ್ಲೇಟ್ ಬೌಂಡ್ರೀಸ್ ಮೇಲೆ ಆಗುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ದ ಅರ್ತ್ ಕ್ರಸ್ಟ್ ಈಸ್ ಕಂಪೋಸ್ಡ್ ಆಫ್ ರಿಜಿಡ್ ಪ್ಲೇಟ್ಸ್ ದ್ಯಾಟ್ ಮೂವ್ ಅರೌಂಡು. ಆಮೇಲೆ ಅರ್ಥಕ್ವೇಕ್ ಪ್ರೈಮರ್ಲಿ ಆಕರ್ ಎಟ್ ದಿ ಬೌಂಡ್ರೀಸ್ ಆಫ್ ದಿಸ್ ಪ್ಲೇಟ್ಸು. ಅದಕ್ಕೆ ಈ ಥರ ಆನ್ಸರು ಬೋತ್ 1 and 2 ಆಗುತ್ತೆ. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಮೇನ್ ಕಾಸಸ್ ಆಫ್ ಅರ್ಥಕ್ವೇಕ್. ನಾವು ಕಾಸಸ್ ಆಫ್ ಅರ್ಥಕ್ವೇಕ್ ನೋಡಿದ್ವಿ, ಅಥವಾ ನ್ಯಾಚುರಲ್ ಕಾಸಸ್ಸು ನೋಡಿದ್ವಿ, ಆಂಥ್ರೋಪೋಜೆನಿಕ್ ಕಾಸಸ್ ನೋಡಿದ್ವಿ. ಇದರಲ್ಲಿ ಯಾವ್ಯಾವ ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡೋಣ, ಅದ್ರ ಮೇಲೆ ನಾವು ಆನ್ಸರ್ ಮಾಡೋಣ. ಒಂದು ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ, ಇದು ನ್ಯಾಚುರಲ್ ಕಾಸ್ ಒಳಗೆ ನೋಡಿದ್ವಿ. ಟೆಕ್ಟಾನಿಕ್ ಆ್ಯಕ್ಟಿವಿಟಿ, ಇದು ನ್ಯಾಚುರಲ್ ಕಾಸ್ ಒಳಗೆ ನೋಡಿದ್ವಿ. ಲ್ಯಾಂಡ್ ಸೈಡ್ಸು ನ್ಯಾಚುರಲು, ಹ್ಯೂಮನ್ ಆ್ಯಕ್ಟಿವಿಟಿ ಆಂಥ್ರೋಪೋಜೆನಿಕ್ಕು. ಬಟ್ ನಾನು ಮೇನ್ ಏನು ಹೇಳಿದ್ದೆಪ್ಪ ಅಂತಂದರೆ ಈ ಟೆಕ್ಟಾನಿಕ್ ಮೂಮೆಂಟ್ಸ್ ಏನಪ್ಪ ಅಂತಂದರೆ ದೊಡ್ಡ ಕಾಸಸ್ ಫಾರ್ ದಿ ಅರ್ಥಕ್ವೇಕ್ಸು. ಇದರಿಂದನೇ ಏನಪ್ಪ ಅಂತಂದರೆ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗುತ್ತೆ, ಇದರಿಂದನೇ ಏನಪ್ಪ ಅಂತಂತಂದರೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಟೆಕ್ಟಾನಿಕ್ ಮೂಮೆಂಟ್ ಏನಪ್ಪ ಅಂತಂದರೆ ಮೇಜರ್ ಕಾಸು. ದ ಎಪಿಸೆಂಟರ್ ಆಫ್ ಆನ್ ಅರ್ಥಕ್ವೇಕ್, ನಾವು 3 ಟರ್ಮಿನಾಲಜೀಸ್ ನೋಡಿದ್ವಿ. ಒಂದು ಫೋಕಸ್ಸು, ಇದ್ರ ಮೇಲೆ ಎಪಿಸೆಂಟರ್ ಇರುತ್ತೆ, ಆಮೇಲೆ ಸೆಸ್ಮಿಕ್ ವೇವ್ಸು. ಈಗ ಒಂದು ಕ್ವಶನ್ ಏನು ಕೇಳಿದ್ದು, ದ ಎಪಿಸೆಂಟರ್ ಆಫ್ ಆನ್ ಅರ್ಥಕ್ವೇಕ್ ಈಸ್ ದಿ ಪಾಯಿಂಟ್. ಎಪಿಸೆಂಟರ್ ಪಾಯಿಂಟ್ ಎಲ್ಲಿರುತ್ತೆ ಅಂತ. ವೇರ್ ದಿ ಸೆಸ್ಮಿಕ್ ವೇವ್ ಒರಿಜಿನೇಟ್. ಈ ಸೆಸ್ಮಿಕ್ ವೇವ್ ಒರಿಜಿನೇಟ್ ಆಗಿದ್ದಕ್ಕೆ ನಾವೇನು ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಅದೇ ಆನ್ ದಿ ಅರ್ತ್ ಸರ್ಫೇಸ್ ಡೈರೆಕ್ಟ್ಲಿ ಅಬೌವ್ ದ ಫೋಕಸ್. ಇದನ್ನು ನೋಡೋಣ.
ನೆಕ್ಸ್ಟ್ ಮೂರನೇ ಆಪ್ಷನ್ ಏನು ಕೊಟ್ಟಾನೆ, ಆ್ಯಟ್ ದಿ ಅರ್ತ್ ಕೋರ್ ವೇರ್ ದಿ ಅರ್ತ್ ಕ್ವೇಕ್ ಸ್ಟಾರ್ಟ್ಸ್. ಅರ್ತ್ಸ್ ಕೋರು ಇಲ್ಲಿಂದ ಅರ್ತ್ ಕ್ವೇಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟ್ ಟೋಟಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ವೇರ್ ದೇರ್ ಇಸ್ ಅ ಮ್ಯಾಕ್ಸಿಮಮ್ ಡ್ಯಾಮೇಜ್ ಡ್ಯೂರಿಂಗ್ ಆನ್ ಅರ್ತ್ ಕ್ವೇಕ್, ಎಲ್ಲಿ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅಲ್ಲಿ ನಾವು ಎಪಿಸೆಂಟರ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಆನ್ ದಿ ಅರ್ತ್ ಸರ್ಫೇಸ್ ಡೈರೆಕ್ಟ್ಲಿ ಅಬೌವ್ ದಿ ಫೋಕಸ್, ನಾವೇನು ಹೇಳಿದ್ವಿ ಫೋಕಸ್ ಮೇಲೆ ವರ್ಟಿಕಲ್ಲಿ ಏನಪ್ಪ ಅಂದರೆ ಅದು ಎಪಿಸೆಂಟರ್ ಆಗಿರುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ಈ ಥರ ಆನ್ಸರು ಆನ್ ದಿ ಅರ್ತ್ ಸರ್ಫೇಸ್ ಡೈರೆಕ್ಟ್ಲಿ ಅಬೌವ್ ದಿ ಫೋಕಸ್ ಅಂತ ಆಗುತ್ತೆ. ವಿಚ್ ರೀಜನ್ ಆಫ್ ಇಂಡಿಯಾ ಈಸ್ ಮೋಸ್ಟ್ ಪ್ರೋನ್ ಟು ಅರ್ಥಕ್ವೇಕ್, ಯಾವ ರೀಜನ್ ನಮ್ಮ ಇಂಡಿಯಾದೇನಪ್ಪ ಅಂದರೆ ಮೋಸ್ಟ್ ಪ್ರೋನ್ ಟು ಅರ್ಥಕ್ವೇಕ್ ಅಂತ ಕೇಳಿದಾನೆ. ಒಂದು ಡೆಕ್ಕನ್ ಪ್ಲೇಟಿವ್ ಕೊಟ್ಟಿದ್ದಾನೆ, ಒಂದು ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂತ ಕೊಟ್ಟಿದ್ದಾನೆ, ಆಮೇಲೆ ವೆಸ್ಟರ್ನ್ ಘಾಟ್ಸ್ ಕೊಟ್ಟಿದ್ದಾನೆ, ಆಮೇಲೆ ಹಿಮಾಲಯನ್ ರೀಜನ್ ಕೊಟ್ಟಿದ್ದಾನೆ. ನಾವು ನಮ್ಮ ಇಂಡಿಯಾದೊಳಗೆ ಏನಪ್ಪ ಅಂತಂದರೆ ಅರ್ಥಕ್ವೇಕ್ ಝೋನು 2 to 5 ಇದೆ ಅಂತ ನೋಡಿದ್ವಿ. ಇದೇನಪ್ಪ ಅಂತಂದರೆ ಗ್ಯಾಂಗೆಟಿಕ್ ಪ್ಲೇನ್ ಅರ್ಥಕ್ವೇಕ್ ಝೋನ್ 2 to 3 ಒಳಗೆ ಬರುತ್ತೆ. ಆಮೇಲೆ ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸು ಲೆಸ್ ಪ್ರೋನ್ ಟು ಅರ್ಥಕ್ವೇಕು ಕಂಪೇರ್ ಟು ಏನಪ್ಪ ಅಂದರೆ ಹಿಮಾಲಯನ್ ರೀಜನು, ಇದು ಲೆಸ್ ಪ್ರೋನು. ಅದಕ್ಕೆ ಹಿಮಾಲಯನ್ ಏನಪ್ಪ ಅಂತಂದರೆ ರೀಜನು ಮೋರ್ ಪ್ರೋನ್ ಟು ಅರ್ಥಕ್ವೇಕ್ ಆನ್ಸರ್ ಆಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು.